ಓಂ ಗುರುಭ್ಯೋ ನಮಃ. ಜೋ ಅನೀಹ ವ್ಯಾಪಕ ಬಿಭುಕೋವು ಕಹಹು ಬುಝಾಯಿ ನಾಥ ಮೋಹಿಸೋವು. ಪಾರ್ವತಿ ಹೇಳ್ತಾ ಇದ್ದಾರೆ, ಅಗ್ಯಜಾನಿರಿಸವು ರಜನಿಧರಹು ಜಹಿ ಬಿಧಿ ಮೋಹ ಮಿಟಯ ಸೊಯೆ ಕರಹು. ನಾನು ಅಜ್ಞಾನಿ ಎಂದು ಪಾರ್ವತಿ ಹೇಳ್ತಾ ಇದ್ದಾಳೆ. ನನಗೇನು ಗೊತ್ತಿಲ್ಲ ಎಂದು ನೀವು ಸಿಟ್ಟು ಮಾಡಿಕೊಳ್ಳಬೇಡಿ. ನನ್ನ ಭ್ರಮ ಹೇಗೆ ಹೋಗುತ್ತದೋ ಹಾಗೆ ನನಗೆ ಉಪದೇಶ ಮಾಡಿ. ಜಹಿಬಿದಿ ಮೋಹ ಮಿಟಯ ಸೊಯೆ ಕರಹು ಅಂದರೆ ಏನು ಮಾಡಿದ್ದರೆ ನನ್ನ ಅಜ್ಞಾನ ಹೋಗುತ್ತದೋ ಹಾಗೆ ನನಗೆ ಉಪದೇಶ ಮಾಡು. ಮಯ ಬನದೀಖಿ ರಾಮ ಪ್ರಭು ತಾಯಿ. ರಾಮನ ಮಹಿಮೆಯನ್ನು ನಾನು ಕಾಡಿನಲ್ಲಿ ನೋಡಿದೆ. ಅತಿ ಭಯ ಬಿಕಲನ ತುಮಹಿ ಸುನಾಯಿ. ನಾನು ರಾಮನನ್ನು ಪರೀಕ್ಷೆ ಮಾಡುವುದಕ್ಕೆ ಹೋದಾಗ, ಪರೀಕ್ಷೆ ಮಾಡಿ ಬಂದಾಗ, ಅಂದರೆ ನನ್ನನ್ನು ನೋಡಿ ಸೀತಾವೇಷದಲ್ಲಿ ನನ್ನನ್ನು ನೋಡಿ ಸತಿಯೆಂದು ಗೊತ್ತು ಮಾಡಿಕೊಂಡಾಗ ನಾನು ಅಲ್ಲಿಂದ ಬಂದೆ. ಹೊರಟಿದ್ದಾಗ ಅಲ್ಲೇ ನೋಡಿದ್ದರೆ ಎಲ್ಲ ಕಡೆ ಇಡೀ ಪ್ರಪಂಚವೆಲ್ಲ ವಿಶ್ವರೂಪ ರಾಮ ಎಂದು ಕಂಡು ಬರುತ್ತಿತ್ತು. ಆದರೆ ಮಯಬನ ದೀಖಿ ರಾಮ ಪ್ರಭುದಾಯಿ, ರಾಮನ ವಿಭೂತೆ ಎಲ್ಲ ಕಡೆ ನೋಡಿದೆ, ವಿಶ್ವರೂಪ. ಅತಿ ಭಯ ವಿಕಲನ ತುಮಹಿ ಸುನಾಯಿ. ಅದು ನನಗೆ ತುಂಬ ಭಯವಾಯಿತು, ಮನಸ್ಸು ವಿಕಲವಾಯಿತು. ಎಲ್ಲ ಕಡೆ ರಾಮ ರಾಮ ಅಂದರೆ ನಾನು ಕಣ್ಣು ತಿರುಗಿ ಹೋಯಿತು, ಕಣ್ಣುಗಳು ತಿರುಗಿ ಹೋಯಿತು. ಏನು ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅದರಿಂದ ಬಂದು ನಿಮಗೆ ಹೇಳಿದಾಗ ನಾನು ಅದೆಲ್ಲ ಹೇಳಲಿಲ್ಲ. ಏಕೆ ಅಂದರೆ ನನಗೇನು ತೋರಿಸ್ತಾ ಇಲ್ಲ, ಏನೋ ಆಗ್ತಾ ಇದೆ, ಭಯವಾಗ್ತಾ ಇದೆ. ಅದರಿಂದ ನಾನು ಏನು ಹೇಳಿದ್ದೇನೋ ನನಗೆ ಗೊತ್ತಿಲ್ಲ, ಏನೋ ಹೇಳಿಬಿಟ್ಟೆ. ಅತಿ ಭಯ ಬಿಕಲನ ತುಮಹಿ ಸುನಾಯಿ ತದಪಿ ಮಲಿನಮನ ಬೋಧನ ಆವ. ಆದರೂ ಎಲ್ಲ ಕಡೆ ರಾಮ ಕಂಡು ಬಂದರೆ ಸರ್ವವ್ಯಾಪಕ ಎಂದು ತಿಳ್ಕೊಳ್ಳಬೇಕಾ, ನನ್ನ ಮನಸ್ಸಿಗೇನು ತಪ್ಪಾಯಿತು ಎಂದು ತಿಳ್ಕೊಳ್ಳಬೇಕಾ? ಎಲ್ಲ ಕಡೆ ರಾಮ ಕಂಡು ಬಂದರೆ ಏನಾಯ್ತಪ್ಪ, ನಾನು ಹುಚ್ಚ, ನಾನು ಕನಸು ನೋಡ್ತಾ ಇದ್ದೀನಾ, ಏನಾಯಿತು ಹೀಗೆ ನೋಡಬೇಕಾ? ರಾಮಚಂದ್ರನೇ ಅದು ಅವರಿಗೆ ಅರ್ಥವಾಗಲಿಲ್ಲ. ಆದ್ದರಿಂದ ಭಗವಂತ ನೇರಾಗಿ ದರ್ಶನ ಕೊಟ್ಟರೂ ಅದನ್ನು ಅರ್ಥ ಮಾಡುವುದಕ್ಕೆ ಗುರುಗಳು ಹೇಳಬೇಕು. ಗುರು ಇಲ್ಲದಿದ್ದರೆ ಎದುರಾಗಿ ಕಂಡು ಬರುತ್ತಿದ್ದರೂ ಅರ್ಥವಾಗಲ್ಲ. ಒಂದು ಪವಾಡ ಆಗುತ್ತದೆ, ಏನೋ ಬೇಕು ಅಂದರೆ ವಸ್ತು ಬಂದೇ ಬಿಡ್ತದೆ. ಆವಾಗೇನು ಮಾಡ್ತೀವಿ? ಏನು ಬೇಕಂದರೆ ಬಂತೆ, ಯಾರೋ ತಂದಿರಬಹುದು ಅಷ್ಟೇ ಹೊರತು ಅದು ಅರ್ಥವಾಗ್ತಾ ಇದೆ. ಅಂದರೆ ಒಂದು ಭಗವಂತ ಪವಾಡ ಮಾಡಿದ್ದರೂ ಯಾರೋ ತಂದು ಬಿಟ್ಟರು ಅನಿಸುತ್ತದೆ. ನಾನಿಲ್ಲಿ ನೋಡುವಾಗ ಯಾರೋ ತಂದಿದ್ದಾರೆ ಅಷ್ಟೇ ಹೊರತು ಅದು ಭಗವಂತನೇ ಕೊಟ್ಟ ಎಂದು ಇವ್ರಿಗೆ ಅರ್ಥವಾಗ್ತದೆ. ಆದ್ದರಿಂದ ಭಗವಂತ ತನ್ನ ರೂಪವನ್ನು ನಿಜವಾಗಿ ತೋರಿಸಿದ್ದರೂ ಇವರಿಗೆ ಅರ್ಥವಾಗ್ತಾ ಇಲ್ಲ. ಏಕೆ ಅಂದರೆ ಒಂದು ಗುರುಗಳು ಹೇಳುವವರೆಗೆ ಅರ್ಥವಾಗಲ್ಲ. ಅದಕ್ಕೋಸ್ಕರ ಇದೆಲ್ಲ ಪ್ರಶ್ನೆ. ಅಲ್ಲಿ ನೋಡಿ, ಎದುರಾಗಿ ನೋಡಿದ್ದರೆ ಮರ ಗಿಡಗಳು ರಾಮ, ಸೂರ್ಯ ಚಂದ್ರ ನಕ್ಷತ್ರಗಳು ರಾಮ, ಪೃಥ್ವಿ ರಾಮ, ಪ್ರಾಣಿಗಳು ರಾಮ, ಎಲ್ಲಿ ನೋಡಿದ್ದರೂ ರಾಮ. ಅಂದರೆ ಏನಾಯಿತು, ಹೀಗೇಕೆ ಕಂಡು ಬರ್ತಾ ಇದೆ? ರಾಮಚಂದ್ರ ನಾನು ಸರ್ವವ್ಯಾಪಕ, ನಾನು ಒಬ್ಬ ಮನುಷ್ಯನಲ್ಲ ಎಂದು ಇವರಿಗೆ ಗೊತ್ತಾಗಲಿ ಎಂದು ತೋರಿಸಿದ್ದರೆ ಅದು ನೋಡಿ ಹೆಚ್ಚು ಗೊಂದಲವಾಯಿತೇ ಹೊರತು ಅರ್ಥವಾಗಲಿಲ್ಲ. ದರ್ಶನವಾಗ್ತಾ ಇದೆ, ಅರ್ಥವಾಗ್ತಾ ಇಲ್ಲ. ನೋಡಿ, ದರ್ಶನವಾಗುವುದು ಬೇರೆ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಬೇರೆ. ಅನುಭವವಾಗ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ಅದು ಏನು ಎನ್ನುವುದು ಗೊತ್ತಾಗ್ತಾ ಇಲ್ಲ. ಏಕೆಲ್ಲ ಕಂಡು ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ತದಪಿ ಮಲಿನಮನ ಬೋಧನ ಆವ. ಅದು ಎಲ್ಲವೂ ನೋಡ್ತಾ ಇದ್ದೀನಿ, ಆದರೂ ಅರ್ಥವಾಗ್ತಾ ಇಲ್ಲ. ಸೋಪಲು ಬಲಿ ಭಾಂತಿ ಹಮಪಾವ. ನನಗೆ ಅರ್ಥವಾಗಲಿಲ್ಲ, ಆದ್ದರಿಂದಲೇ ನನಗೆ ಇಷ್ಟೆಲ್ಲ ಗತಿಯಾಯಿತು. ತಪ್ಪರ್ಥ ಮಾಡಿಕೊಂಡೆ, ಅದು ಅರ್ಥವಾಗಲಿಲ್ಲ. ಅದಕ್ಕೋಸ್ಕರನೇ ಬಂದು ನಾನು ಏನೇನೋ ಮಾತಾಡಿಬಿಟ್ಟೆ. ಎಲ್ಲ ನೀವೇನೋ ಪ್ರತಿಜ್ಞೆ ಮಾಡಿದ್ದೀರಿ, ನಾನೆಲ್ಲ ಪ್ರಾಣ ಬಿಡಬೇಕಾಯಿತು, ಇಷ್ಟೆಲ್ಲ ಆಯಿತು. ಅಜಹು ಕಚು ಸಂಶಯ ಮನಮೋರೆ ಅಜಹು ಕಚು ಸಂಶಯ ಮನಮೋರೆ ಕರಹು ಕೃಪಾ ಬಿನವ ಮುಖರ ಜೋರೆ. ಆದ್ದರಿಂದ ಈಗಲೂ ನನಗೆ ಅದೇ ಸಂದೇಹವಿದೆ. ದಯವಿಟ್ಟು ನನ್ನ ಸಂದೇಹವನ್ನು ನೀವು ತೆಗೆದುಬಿಡಿ. ಕರಹು ಕೃಪಾ ಬಿನವ ಮುಖರ ಜೋರೆ. ಅದರಿಂದ ನನ್ನ ಮೇಲೆ ಕೃಪೆ ಮಾಡಿ ಎಂದು ನಾನು ನಿಮ್ಮನ್ನು ವಿನತಿ ಮಾಡಿಕೊಳ್ತಾ ಇದ್ದೀನಿ. ಪ್ರಭು ತಬಮಹಿ ಬಹು ಭಾಂತಿ ಪ್ರಬೋಧ. ಪ್ರಭು ತಬಮಹಿ ಬಹು ಭಾಂತಿ ಪ್ರಬೋಧ ನಾತಸ ಸಮುಜಿ ಕರಹು ಜನಿ ಕ್ರೋಧ. ನೀವು ನಮಗೆ ಏನೇನೋ ಬಗೆ ಉಪದೇಶ ಮಾಡುವುದಕ್ಕೆ
ನೀವೇನೇನೋ ಉಪದೇಶ ಮಾಡುವುದಕ್ಕೆ ಪ್ರಯತ್ನ ಮಾಡಿದ್ದೀರಿ, ಆದರೆ ನನಗೆ ಅರ್ಥವಾಗಲಿಲ್ಲ. ನಾತಸ ಸಮಜಿ ಕರಹುಜನಿ ಕ್ರೋಧ. ಇದು ನನ್ನ ಪರಿಸ್ಥಿತಿ ಹೀಗಿದೆ ಎಂದು ನೀವು ಕೋಪ ಮಾಡಿಕೊಳ್ಳಬೇಡಿ. ನಾನು ಅಜ್ಞಾನಿಯಾಗುವುದರಿಂದ ನನಗೆ ಅರ್ಥವಾಗಲಿಲ್ಲ ಅಷ್ಟೇ ಹೊರತು ದೇವರು ಸತಿಗೆ ಗೊತ್ತಿಲ್ಲವಾ? ಸತಿಯ ಪಾರ್ವತಿ. మరి ಪಾರ್ವತಿ ಜಗಜ್ಜನನಿ ಜಗದಂಬ ಹೇಳಿದ್ದಾಗ ಅವರಿಗೆ ತತ್ವ ಗೊತ್ತಿಲ್ಲವಾ? ಸತಿ ಪಾರ್ವತಿ ಒಬ್ಬಳೇ. ಪಾರ್ವತಿ ಅಂದರೆ ಶಿವನೇ, ಏಕೆ ಶಿವನಿಗಿಂತ ಅರ್ಧ ಬೇರೆ ಅಲ್ಲ. మరి ಶಿವನಿಗೆ ಪರಮಾತ್ಮ ತತ್ವ ಗೊತ್ತಿದ್ದರೆ ಪಾರ್ವತಿಗೆ ಗೊತ್ತೇ ಆಗಿಬಿಡ್ತದೆ. ಅಂದರೆ ದೇವರು ಮನುಷ್ಯ ರೂಪ ಧರಿಸಿ ಮನುಷ್ಯರಲ್ಲಿ ಅಜ್ಞಾನಿ ರೂಪ, ಸಾಮಾನ್ಯ ಮನುಷ್ಯ ರೂಪ, ತಪ್ಪು ಮಾಡುವಂಥ ನಮ್ಮಂಥ ಮನುಷ್ಯ ಅಜ್ಞಾನಿಯಾಗಿ ಸಾಧಕನಾಗಿ ಗುರುಗಳ ಹತ್ತಿರ ಹೋಗ್ತಾರೆ. ನನಗೇನು ಗೊತ್ತಿಲ್ಲ ಹೇಳಿ ಹೇಳ್ತಾರೆ. ಆವಾಗ ಗುರು ಹೇಳ್ತಾರೆ, ತಿಳ್ಕೊಂಡು ಜ್ಞಾನಿ ಆಗ್ತಾನೆ. ಇದು ಮನುಷ್ಯರು ಹೇಗೆ ಆಗ್ತಾರೋ ಅದೇ ಅವತಾರವೆಲ್ಲ ಭಗವಂತ ಮಾಡ್ತಾ ಇದ್ದಾನೆ, ದೇವಿ ಮಾಡ್ತಾ ಇದ್ದಾಳೆ. ಪಾರ್ವತಿಗೆ ಗೊತ್ತಿಲ್ಲ ಎಂದಲ್ಲ. ಇದೆಲ್ಲ ಏನು, ಒಂದು ಸಾಮಾನ್ಯ ಮನುಷ್ಯನಿಗೆ ಹೀಗೆ ಭಗವಂತನ ದರ್ಶನವಾದರೂ ಗೊತ್ತಾಗಲ್ಲ. ನಮಗೆ ಹೀಗೆ ಇರುತ್ತದೆ ಎಂದು, ನಮ್ಮ ಸ್ಥಿತಿ ಹೀಗಿರುತ್ತದೆ ಎಂದು ನಮಗೆ ಅರ್ಥವಾಗಬೇಕೆಂದು ಸತಿ ಪಾರ್ವತಿ ಅದೆಲ್ಲ ಅಜ್ಞಾನಿ ಅವತಾರ, ಸಾಧಕನ ಅವತಾರ ನಮ್ಮಂತೆ. ಮತ್ತೆ ಹೋಗಿ ಪ್ರಶ್ನೆ ಮಾಡ್ತಾನೆ ಎಂದು ನಮ್ಮ ಹಾಗೆ ಇದೆಲ್ಲ ನಟಿಸಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಎಲ್ಲದಿದ್ದರೆ ಅವ್ರಿಗೆ ಗೊತ್ತಿಲ್ಲವಾ ಇಷ್ಟೆಲ್ಲ? ಅಜಹು ಕಚು ಸಂಸವು ಮನಮು ಪ್ರಭುತವ ಮಹಿ ಬಹು ಭಾಂತಿ ತಾವು ಎಷ್ಟೋ ಉಪದೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀರಿ, ಆದರೆ ನನಗೆ ಅರ್ಥವಾಗಲಿಲ್ಲ. ಇವು ಸಾಮಾನ್ಯರಿಗೆ ಹೀಗೆ ಆಗ್ತದೆ. ನಾತಸ ಸಮಜೆ ಕರಹು ಜನಿಕ್ರೋಧ. ಅದರಿಂದ ನಾವು ಮತ್ತೊಂದು ಸಲ ಉಪದೇಶ ತಬಕರ ಅಸವಿಮೋಹ ಅಬನಾಹಿ. ಆವಾಗ ಇರುವಂಥ ಮೋಹ ಈಗ ನನಗಿಲ್ಲ. ಅಂದರೆ ಆವಾಗ ಮೋಹ ಅಜ್ಞಾನ ಹೆಚ್ಚಿತ್ತು, ಈಗ ಇಲ್ಲ. ಈಗ ಮನಸ್ಸು ನಿರ್ಮಲವಾಗಿದೆ. ಆದ್ದರಿಂದ ಈಗ ನನಗೆ ನೀವು ಹೇಳಿದ್ದರೆ ಅರ್ಥವಾಗ್ತದೆ, ಈಗ ಹೇಳಿ. ತಬಕರ ಅಸವಿಮೋಹ ಅಬನಾಹಿ ರಾಮಕಥಾಪರ ರುಚಿಮನ ಮಾಹಿ. ಈಗ ರಾಮಕಥ ಮೇಲೆ ನನಗೆ ರುಚಿ ಹುಟ್ಟಿತು, ಈಗ ಅರ್ಥವಾಗ್ತದೆ, ಈಗ ಹೇಳಿ. ಕಹಹು ಪುನೀತ ರಾಮಗುಣಗಾಥ. ರಾಮನ ಗುಣಗಾನವನ್ನು ಮಾಡಿ ಭುಜಗರಾಜಭೂಷಣ ಸುರನಾಥ. ಓ ಶಿವನೇ ಭುಜಗರಾಜ ಭೂಷಣ ಸುರನಾಥ, ಅದೆಲ್ಲ ಶಿವನಿಗೆ ಹೆಸರು. ಬಂದವು ಪದಧರಿ ಧರಣಿಸಿರು. ನಾನು ನಿಮಗೆ ಏನು ಭೂಮಿ ಮೇಲೆ ತಲೆ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದೀನಿ. ವಿನಯ ಕರಹು ಕರಜೋರಿ, ಕೈ ಮುಗಿದು ನಿಮಗೆ ವಿನಯ ಮಾಡ್ತಾ ಇದ್ದೀನಿ. ಬರನಹು ರಘುವರ ಬಿಸದ ಜಸು. ರಾಮಚಂದ್ರನ ನಿರ್ಮಲವಾದ ಯಶಸ್ಸನ್ನು ತಾವು ಹೇಳಿ. ಶ್ರುತಿ ಸಿದ್ಧಾಂತ ನಿಚೋಡಿ. ಶ್ರುತಿ ವೇದದಲ್ಲಿ, ಉಪನಿಷತ್ತುಗಳಲ್ಲಿ, ಶಾಸ್ತ್ರಗಳಲ್ಲಿರುವ ಸಾರವನ್ನೆಲ್ಲ ಹಿಂಡಿ ನನಗೆ ಹೇಳಿ. ಜದಪಿ ಜೋಷಿತ ನಹಿ ಅಧಿಕಾರಿ ದಾಸಿ ಮನ ಕ್ರಮ ಬಚನ ತುಮ್ಹಾರಿ. ಓಕೆ, ಯದ್ಯಪಿ ಈಗ ಇನ್ನೊಂದು ಮಾತು ನೋಡಿ. ಯದ್ಯಪಿ ಯೋಷಿತ ನಹಿ ಅಧಿಕಾರಿ. ಯದ್ಯಪಿ ಈ ಶಾಸ್ತ್ರ ಪರಮಾತ್ಮ ತತ್ವವನ್ನು ತಿಳ್ಕೊಳ್ಳುವುದಕ್ಕೆ ಸ್ತ್ರೀ ಅಧಿಕಾರಿ ಅಲ್ಲ, ಆದರೂ ನಾನು ನಿಮ್ಮ ದಾಸಿಯಾಗಿದ್ದೇನೆ. ಮನ ಕ್ರಮ ಬಚನ, ಮನಸ್ಸಿನಿಂದ ಮನೋವಾಕ್ಕಾಯ, ಮನಸ್ಸು ವಾಕ್ಕು ಕಾಯ. ಮನಸ್ಸಿನಿಂದ, ಬಾಯಿನಿಂದ, ಶರೀರದಿಂದ, ಅಂದರೆ ಪೂರ್ತಿ ಎಂದರ್ಥ. ಪೂರ್ತಿ ತ್ರಿಕರಣ ಶುದ್ಧಿ ಹೇಳ್ತಾರೆ. ನಮ್ಮ ಪೂರ್ತಿ ಮನಸ್ಸಿನಿಂದ, ವಾಕ್ಕಿನಿಂದ, ಶರೀರದಿಂದ ನಿಮಗೆ ದಾಸಿಯಾಗಿದ್ದೇನೆ ಅಂದರೆ ಶರಣು ಹೊಕ್ಕಿದ್ದೇನೆ ಎಂದರ್ಥ. ಇಲ್ಲಿ ನೋಡಿ, ಜದಪಿ ಯೋಷಿತ ನಹಿ ಅಧಿಕಾರಿ. ಸ್ತ್ರೀ ಇದಕ್ಕೆ ಅಧಿಕಾರಿ ಅಲ್ಲ ಎಂದು ಹೇಳ್ತಾರೆ. ಇದು ನೋಡಿ, ಈಗ ಆಧುನಿಕರು ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಈಗ ನೋಡಬೇಕು ಎಷ್ಟು ಕೋಪ ಆಗ್ತದೆ. ಇಲ್ಲಿ ನೋಡಿ, ಇದು ಶಾಸ್ತ್ರ ಪರಿಭಾಷೆ ಅಂದರೆ ಹೇಳುವ ಬಗೆ. ಸ್ತ್ರೀ ಅಧಿಕಾರಿ ಅಲ್ಲ ಎಂದು ಹೇಳಿ ಮತ್ತೆ ಹೇಳ್ತಾರೆ, ನಾನು ನಿಮಗೆ ಮನಸ್ಸಿನಿಂದ, ಬಾಯಿನಿಂದ, ಶರೀರದಿಂದ, ಅಂದರೆ ಪೂರ್ತಿ ಇಂದ್ರಿಯ, ಮನಸ್ಸು, ಬುದ್ಧಿಯಿಂದ ನಿಮಗೆ ದಾಸಿ ಅಂದರೆ ನಿಮಗೆ ಶಿಷ್ಯಳಾಗಿಬಿಟ್ಟೆ, ನಿಮಗೆ ಭಕ್ತಳಾಗಿಬಿಟ್ಟೆ, ಅದರಿಂದ ನೀವು ಮುಚ್ಚದೆ ನಮಗೆ ಹೇಳಿ ಎಂದು. ಸ್ತ್ರೀ ಅಧಿಕಾರಿ ಅಲ್ಲ ಅಂದರೆ మరి ಹೇಗೆ ಆಗ್ತಾರೆ? ಅಂದರೆ ನಾನು ನಿಮಗೆ ಶರಣು ಹೊಕ್ಕಿದ್ದೇನೆ, ಅದರಿಂದ ನೀವು ಮುಚ್ಚದೆ ನನಗೆ ಪೂರ್ತಿ ಹೇಳಿಬಿಡಿ. ಅಂದರೆ ಸ್ತ್ರೀ ಅಧಿಕಾರಿ ಅಲ್ಲ ಅಂದರೆ ಶರಣು ಹೊಕ್ಕದಿದ್ದರೆ ಅಧಿಕಾರಿ ಅಲ್ಲ ಅರ್ಥ.
ಶರಣು ಹೊಕ್ಕದಿದ್ದರೆ ಸ್ತ್ರೀಯಲ್ಲಿ ಇಬ್ಬರು ಸ್ತ್ರೀಯರು ಇರುತ್ತಾರೆ. ಯಾರು? ಅನಧಿಕಾರಿ ಸ್ತ್ರೀ, ಅಯೋಗ್ಯ ಸ್ತ್ರೀ, ಯೋಗ್ಯ ಸ್ತ್ರೀ. ಅನಧಿಕಾರಿ ಅಂದರೆ ಸಾಮಾನ್ಯರು, ಆಸ್ತಿ, ಮಕ್ಕಳು, ಕುಟುಂಬ, ವಿಷಯ ಭೋಗ, ನನಗೆ ಅದು ಬೇಕು ಇದು ಬೇಕು, ಕೀರ್ತಿ, ನನಗೆ ಆಭರಣಗಳು ಬೇಕು, ಜನರಿಗೆ ತೋರಿಸಿಕೊಳ್ಳಬೇಕು, ನಾನಷ್ಟವರು ನಾನಿಂಥವರು ಎಂದು ಹೇಳಿಸಿಕೊಳ್ಳಬೇಕು. ಈ ಬಹಿರ್ಮುಖ ಬುದ್ಧಿ, ಲೌಕಿಕ ಆಸಕ್ತಿ, ಬಹಿರ್ಮುಖ ಬುದ್ಧಿ ಇವುಗಳೇ ಹೆಚ್ಚಿರುವ ಸ್ತ್ರೀ ಅನಧಿಕಾರಿ. ಆದರೆ ಅವರೇ ಇದೆಲ್ಲ ವೈರಾಗ್ಯ ಪಟ್ಕೊಂಡು ಲೌಕಿಕ ಮೋಹ ಬಿಟ್ಟು ತನ್ನ ಕುಟುಂಬ ನೋಡಿ, ನೀವು ಈ ಜನ್ಮದಲ್ಲಿ ಹುಟ್ಟಿದ್ದೀವಿ ಇವರೆಲ್ಲರಿಗೂ ಸೇವೆ ಮಾಡಲಿಕ್ಕೆ ಅಷ್ಟೇ, ನಾನು ಇಲ್ಲದಿದ್ದರೆ ಇವರ ಗತಿಯೇನಾಗ್ತಾನೆ ಭಗವಂತ ನೋಡ್ಕೊಳ್ತಾನೆ. ನಾವೇ ಹುಟ್ಟಿದ್ದೀವ, ಸೃಷ್ಟಿಕರ್ತನ ನಾವು ಇರುವವರೆಗೂ ಆದಷ್ಟು ಮಟ್ಟಿಗೂ ನಮ್ಮಿಂದ ಸೇವೆ ಮಾಡ್ತೀವಿ, ಮಿಕ್ಕದು ಏನಾಗ್ತದೋ ಭಗವಂತ ನೋಡ್ಕೊಳ್ತಾನೆ. ಹಾಗೆಯೇ ಯಾರಿಗೆ ತನ್ನ ವಿನಯ ಇರುತ್ತದೋ, ನಾನು ಸೇವಕಿ ಅಷ್ಟೇ ಎಂದು ಒಂದು ಇರುತ್ತಾಳೋ ಅವಳಿಗೆ ಶರಣಾಗತಳಾಗಿದ್ದವರಿಗೆ ಯೋಗ್ಯರಾಗ್ತಾರೆ, ಅವರಿಗೆ ಅಧಿಕಾರಿ. ಸಾಮಾನ್ಯ ಸ್ತ್ರೀ ಅಧಿಕಾರಿ ಅಲ್ಲ, ವಿಶೇಷ ಸ್ತ್ರೀ ಅಧಿಕಾರಿ. ಅದು ಶಾಸ್ತ್ರ ಪರಿಭಾಷಾ ಎಲ್ಲಿ ಹೇಳಿದರು. ಇನ್ನೊಂದು, ಸ್ತ್ರೀ ಅಧಿಕಾರಿ ಅಲ್ಲ ಎಂದು ತನಗೂ ತಾನೇ ಹೇಳ್ಕೊಡ್ತಾ ಇದ್ದಾರೆ ಹೊರತು ಇನ್ನೊಬ್ಬರು ಹೇಳ್ತಾ ಇಲ್ಲ. ನೋಡಿ, ಯಾರಾದರೂ ಜನರು, ಹನುಮಂತ ಹೀಗೆ ಹೇಳ್ತಾನೆ, ವಿಭೀಷಣ ಹತ್ತಿರ ಹೋಗದಾಗ ಹೇಳ್ತಾನೆ, ನೋಡಿ ರಾಮಚಂದ್ರ ಎಷ್ಟು ಮಹಿಮಾನ್ವಿತನು, ಎಷ್ಟು ದೊಡ್ಡವರು ನೋಡಿ, ನನ್ನದು ಏನು ನೋಡಿ, ನಾನು ಮನುಷ್ಯ ಜನ್ಮನೂ ಅಲ್ಲ, ನನ್ನದು ಕೋತಿ ಪ್ರಾಣಿ ಜನ್ಮ. ಕೋತಿ ಮುಖ ನೋಡಿದ್ದರೆ ಅಪಶಕುನ ಎಂದು ಭಾವಿಸ್ತಾರೆ. ಅಂಥದ್ದು ನಾನು ಯಾರು, ನನಗೇನು ಅಯೋಗ್ಯ, ನನ್ನಂಥವನ್ನು ತನ್ನ ಶರಣು ಕೊಟ್ಟು ನನಗೆ ನನ್ನನ್ನು ಭಕ್ತರಾಗಿ ಶಿಷ್ಯನಾಗಿ ಮಾಡಿಕೊಂಡ ನನ್ನನ್ನು ಅನುಗ್ರಹ ಮಾಡಿದ ನೋಡಿ ಎಂದು ಹನುಮಂತ ಹೇಳ್ತಾನೆ. ಅಲ್ಲಿ ಹನುಮಂತ ಹೇಳ್ತಾನೆ, ನನ್ನ ಮುಖ ನೋಡಿದ್ದರೆ ಅವರಿಗೆ ಆ ದಿವಸ ಊಟ ಸಿಗಲ್ಲ, ಅಂಥ ಜನ್ಮ ನನ್ನದು. ಅಂದರೆ ಹನುಮಂತ ಎಲ್ಲ ಕೋತಿಗಳು ಕೆಟ್ಟವರು ಎಂದು ಹೇಳ್ತಾ ಇದ್ದಾನ. ಅಂದರೆ ತನ್ನ ವಿನಯ ಹೇಳಿಕೊಳ್ಳುವುದಕ್ಕೆ ಹಾಗೆ ಹೇಳ್ತಾರೆ. ಜನರು ನೋಡಿ, ನಾವು ಪಾಮರರು, ಅಜ್ಞಾನಿಗಳು, ನಮಗೇನು ಗೊತ್ತಿಲ್ಲ, ಅದು ವಿನಯ ತೋರಿಸುವುದಷ್ಟೇ. ಸ್ತ್ರೀ ಅನಧಿಕಾರಿ ಅಂದರೆ ಸ್ತ್ರೀಯರಲ್ಲಿ ಹೆಚ್ಚು ಜನರಿಗೆ ವಿಷಯ ಭೋಗ, ಮೋಹ, ಹೊರಗಿನದು, ನನಗೆ ಆಸ್ತಿ ಬೇಕು ಅದು ಬೇಕು ಅಲ್ಲೇ ಇರುತ್ತದೆ. ಅದು ಬಿಟ್ಟು ದಾಟಿರುವವರು ಕಮ್ಮಿ ಇರುತ್ತಾರೆ. ಅದರಿಂದ ಸಾಮಾನ್ಯ ಸ್ತ್ರೀ ಅಧಿಕಾರಿ ಅಲ್ಲ, ಆದರೂ ನಾನು ನಿಮ್ಮ ಶರಣು ಹೊಕ್ಕಿದೆ, ಅದರಿಂದ ನನಗೆ ನೀವು ಹೇಳಬೇಕು. ಅಲ್ಲಿ ನೋಡಿ, ಹೇಳುವ ಬಗೆ ನೋಡು, ತಮ್ಮ ವಿನಯವನ್ನು ತೋರಿಸುವುದಕ್ಕೆ ಹಾಗೆ ಹೇಳ್ತಾ ಇದ್ದಾಳೆ ಅಷ್ಟೇ ಹೊರತು ಸ್ತ್ರೀ ಅಧಿಕಾರಿ ಅಲ್ಲ ಎಂದು. ಅಧಿಕಾರಿ ಅಲ್ಲ ಅಂದರೆ ನಿಮಗೆ ಹೇಳುವುದೇ ಅಲ್ಲ, ಹೋಗು ಎಂದು ಹೇಳಬೇಕಿತ್ತು. ಅಧಿಕಾರಿ ಅಲ್ಲ ಅಂದರೆ ನೀವು ಅಧಿಕಾರಿ ಅಲ್ಲ, ನೀವು ಪ್ರಶ್ನೆಗೆ ಕೇಳ್ತಾ ಇದ್ದೀವಿ, ಕೇಳಬೇಡ, ಹೋಗು ಎಂದು ಹೇಳಬೇಕು. ಆ ಪ್ರಶ್ನೆ ಕೇಳಬೇಡ, ಬೇರೆ ಏನು ಮಾಡ್ಕೋ, ಬೇರೆ ಏನಾದರೂ ಕೇಳು, ಇದು ಕೇಳಬೇಡ ಎಂದು ಹೇಳಬೇಕು. ಶಿವ ಏಕೆ ಹೇಳಿದ ಅಧಿಕಾರಿ ಅಲ್ಲ ಅಂದರೆ? ಇದೆಲ್ಲ ತತ್ವ ಹೇಳಿದ ಅಂದರೆ ಅಧಿಕಾರಿ ಅಂದೇ ಅರ್ಥ. ಇದು ಹೇಳುವ ಬಗೆ ಅಷ್ಟೇ. ಜನರು ತನ್ನನ್ನು ತಾನು ಹೇಳಿಕೊಳ್ಳುವಾಗ ತನ್ನನ್ನು ಕಡೆಗಣಿಸಿ ಮಾತಾಡ್ತಾರೆ, ಅದು ವಿನಯ ಸೂಚನ. ಕಡೆಗಣಿಸಿ ಮಾತಾಡ್ತಾರೆ ಅಂದರೆ ಏನು? ಭರದ್ವಾಜ ಹೇಳಿದ್ದನಲ್ಲ, ಭರದ್ವಾಜ ಋಷಿ ಅದು ಪ್ರಶ್ನೆ ಮಾಡಿದ ನಂತರ ಯಾಜ್ಞವಲ್ಕ್ಯ ಹೇಳ್ತಾನೆ, ನೀವು ಋಷಿಗಳು, ಪರಮಾತ್ಮ ತತ್ವ, ರಾಮಚಂದ್ರನ ತತ್ವ ನಿಮಗೆ ಗೊತ್ತು, ನೀವು ರಾಮಭಕ್ತರೇ, ಎಲ್ಲಕ್ಕಿಂತ ಹೆಚ್ಚಿನ ಭಕ್ತರು. ಸಾಕ್ಷಾತ್ತು ರಾಮದರ್ಶನ ಮಾಡಿಕೊಂಡ ಸಾಕ್ಷಾತ್ತು ರಾಮ, ಸೀತಾ, ಲಕ್ಷ್ಮಣರು ತನ್ನ ಆಶ್ರಮದಲ್ಲೇ ಒಂದು ದಿವಸ ವಾಸ ಮಾಡಿದ್ದಾರೆ ಅಲ್ಲವೇ, ಹೋಗುತ್ತಾ ಇರುವಾಗ. ಅಂಥದ್ದು ತಾನೇ ಅವರಿಗೆ ಚಿತ್ರಕೂಟ ದಾರಿ ತೋರಿಸಿದ್ದಾನೆ, ಚಿತ್ರಕೂಟದಲ್ಲಿ ವಾಸ ಮಾಡಬಹುದು ಎಂದು ಜಾಗ ಹೇಳಿಕೊಟ್ಟಿದ್ದು ಅವನೇ. ಮತ್ತೆ ವಾಪಸ್ ಬರುತ್ತಾ ಇರುವಾಗ, ಲಂಕದಿಂದ ರಾವಣ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಬರುತ್ತಾ ಇರುವಾಗ, ಇಲ್ಲೇ ಬಂದು ಇದ್ದ 1-2 ದಿವಸ ಇಲ್ಲಿದ್ದು ಹನುಮಂತನನ್ನು ಕಲಿಸಿದ, ಹೋಗಿ ನೋಡಿ ಬಾ, ಭರತ ಯಾವ ಸ್ಥಿತಿಯಲ್ಲಿದ್ದಾನೆ, ಭರತ ಅಲ್ಲೇ ಹೇಗಿದ್ದಾನೆ ನೋಡಿ ಬಾ ಎನ್ನುವುದು. ಅಲ್ಲೇ ಇದ್ದು ಭರತನನ್ನು ಕಳಿಸ್ತಾನೆ, ಹನುಮಂತನನ್ನು ಕಳಿಸ್ತಾನೆ ಭರತನನ್ನು ನೋಡಲಿಕ್ಕೆ. ತಾನು ಇಲ್ಲೇ ಭರದ್ವಾಜ 2 ಸಲ ಇರುತ್ತಾನೆ. ಸಾಕ್ಷಾತ್ತು ರಾಮಚಂದ್ರನನ್ನೇ ನೋಡಿದ, ಅವನಿಗೇನು ಗೊತ್ತಿಲ್ಲವಾ, ಅಜ್ಞಾನ. ಆದರೂ ತನಗೇನು ಗೊತ್ತಿಲ್ಲದಂತೆ, ನಾನು ಅಜ್ಞಾನಿ, ನನಗೇನು ಗೊತ್ತಿಲ್ಲ, ದಯವಿಟ್ಟು ಹೇಳಿ, ರಾಮ ಅಂದರೆ ಇವನೇನಾ ಬೇರೇನಾ ಎಂದು ಪ್ರಶ್ನೆ ಮಾಡ್ತಾನೆ. ಯಾಜ್ಞವಲ್ಕ್ಯ ಹೇಳ್ತಾನೆ, ನನಗೆ ಗೊತ್ತಾಯಿತು ನೀವು ರಾಮಭಕ್ತ ಅಂದರೆ ನೀವು ಸಿದ್ಧ ಪುರುಷನೇ, ಆದರೂ ನನ್ನ ಬಾಯಿನಿಂದ ಹೇಳಿಸಬೇಕು, ನನ್ನ ಬಾಯಿನಿಂದ ಮತ್ತೊಂದು ಸಲ ರಾಮನ ಮಹಿಮೆ ಕೇಳಬೇಕು ಎಂದು ನಿನಗೆ ಆಸೆ ಇದೆ. ಅಂದರೆ ನಿಮಗೆ ಭಕ್ತಿ ಇರುವುದರಿಂದಲೇ ಹಾಗೆ ಕೇಳಬೇಕನ್ನಿಸುತ್ತದೆ. ಅದಕ್ಕೋಸ್ಕರ ಈಗ ಪ್ರಶ್ನೆ ಮಾಡಿ, ಗೊತ್ತಿಲ್ಲದಂತೆ ಪ್ರಶ್ನೆ ಮಾಡಿ ಹೇಳಿಸ್ಕೊಳ್ತಾ ಇದ್ದೀರಿ ಎಂದು ಯಾಜ್ಞವಲ್ಕ್ಯ ಹೇಳ್ತಾನೆ. ನನಗೆ ಗೊತ್ತಾಯಿತು ಎಂದು ಹೇಳ್ತಾನೆ. ಇದು ಹಾಗೆಯೇ ಶಿಷ್ಯರು ಭಕ್ತರು ಹೇಳುವಾಗ ನನಗೆ ಎಲ್ಲ ಗೊತ್ತು ಅಂದರೆ
ಶಿವ ಏಕೆ ಹೇಳ್ತಾನೆ? ಬಂದರೆ ಕೆಲವರು ನೋಡಿ ಯಾಜ್ಞವಲ್ಕ್ಯ ಬಂದಾಗ ರಾಮಚಂದ್ರನ ಕುರಿತು ಏನು ಹೇಳಬೇಕು? ಎಲ್ಲೋ ಕೂತಿದ್ದಾಗ ಇಬ್ಬರು ಸಾಧುಗಳು ಭೇಟಿ ಮಾಡಿದರೆ ಏನು ಮಾಡಬೇಕು? ಭಗವತ್ ಚಿಂತನೆ ಮಾಡಬೇಕು. ಭಗವತ್ ಕಥಾ ಹೇಳುವಕ್ಕೆ ಶುರು ಮಾಡಿದರೆ ನನಗೆಲ್ಲ ಗೊತ್ತು, ಅದೆಲ್ಲ ನನಗೆ ಗೊತ್ತು ಅಂದರೆ ಅವರು ಹೇಳ್ತಾರಾ? ನನಗೆ ಮೊದಲೇ ಗೊತ್ತು ಎಂದು ಹೇಳಿಬಿಡ್ತೀರಾ? ನಿಮಗೆ ಅವರ ಮುಖದಿಂದ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸಿದ್ದರೆ ಅವರು ಮತ್ತೊಂದು ಸಲ ಹೇಳ್ತಾರೆ ಅಲ್ಲವೇ? ಆದ್ದರಿಂದ ಗೊತ್ತಿದ್ದರೂ ಮತ್ತೊಂದು ಸಲ ಗೊತ್ತಿಲ್ಲದಂತೆ ಕೇಳ್ತಾರೆ. ಏಕೆ? ಅವರ ಮುಖದಿಂದ ಮತ್ತೊಂದು ಸಲ ಕೇಳಿದ್ದರೆ ಪರಮಾತ್ಮ ತತ್ವ ಅಂಥದ್ದು, ಎಷ್ಟು ಸಲ ಮತ್ತೆ ಕೇಳಿದ್ದರೂ ಅದು ಆನಂದಕರವೇ, ಅದಕ್ಕೋಸ್ಕರ ಕೇಳ್ತಾರೆ. ಆ ಕೇಳುವ ಅಂದರೆ ಭಗವಂತನ ಮೇಲೆ ಇರುವಂಥ ಅಹೇತುಕ ಪ್ರೇಮ, ಅಹೇತುಕ ಭಕ್ತಿಯಿಂದ ಹಾಗೆ ಮತ್ತೆ ಹೇಳಿಸ್ಕೊಳ್ತಾರೆ ಹೊರತು ಅವ್ರಿಗೆ ಗೊತ್ತಿಲ್ಲ ಎಂದಲ್ಲ. ಈ ಕಾಲದವರು ಏನೋ ಇದ್ದಾರೆ ಅಪ್ಪ, ಅವರು ತಾವೇ ಹೇಳಿಬಿಡ್ತಾರೆ, ಇವರು ಏನು ಕೇಳದೆ ಹೇಳಿಬಿಟ್ರೆ ಆಯಿತು ಚೆನ್ನಾಗಿದೆ ಎಂದು ಕೇಳಿದ್ದರೆ ಬಾ ಚೆನ್ನಾಗಿ ಹೇಳಿದ್ದೀರಿ ಅಂದರೆ, ಈಗ ಇನ್ನುಮೇಲೆ ಏನು ಹೇಳ್ತಾನೋ ಗೊತ್ತಾ? ಅವ್ರಿಗೇನು ಗೊತ್ತಿಲ್ಲ ನಾನೇ ಹೇಳಿದೆ ಹೇಳಲ್ಲ, ರೆಕಾರ್ಡ್ ಆಗ್ತಾಯಿದೆ. ಓಕೆ, ಹೆಸರು ಹೇಳಲ್ಲ. ನನಗೊಂದು ಪರಿಚಿತ ಒಂದು ದೊಡ್ಡ ಸ್ವಾಮಿ ಇದ್ದಾನೆ, ಈಗಲೂ ಇದ್ದಾನೆ, ದೊಡ್ಡ ಸ್ವಾಮಿ. ಅಮೆರಿಕಾ ಎಲ್ಲ ಭಾರತ ದೇಶ ದೊಡ್ಡ. ಗುಡಿವಾಡದಲ್ಲಿ ನಮ್ಮೊಬ್ಬ ಗುರುಗಳಿದ್ದರು, ಹೇಳಿದ್ದೀನಲ್ಲ, ಗುಡಿವಾಡದಲ್ಲಿದ್ದರು. ಅವರ ಹತ್ತಿರ ಹೋಗಿ ನಾವು ಪಾಠ ಹೇಳಿಸ್ಕೊಳ್ತಿದ್ವಿ. ಅವರು ಬಂದಾಗ ನಾನು ಹೇಳಿದ್ದೀನಿ, ಅವರು ಶರೀರ ಬಿಟ್ಟಾಗ ಆ ದಿವಸ ಇವರನ್ನು ಕರೆದರು. ಶರೀರ ಬಿಟ್ಟರು ಅಂದರೆ ಒಂದು ಇವರು ಪರಿಚಯವಿದ್ದಾರಲ್ಲ, ನೋಡಿದ್ದಾರೆ ಎಂದು ಅವರನ್ನು ಕರೆದರು. ನಮಗೆ ಗೊತ್ತಿದ್ದರೆ ನಾವು ತಕ್ಷಣವೇ ರಾತ್ರಿ ಹೋಗಿದ್ದೀವಿ. ನಾವು ರಾತ್ರಿ ಹೋಗಿ ಬೆಳಗ್ಗೆವರೆಗೂ ತಲುಪಿದ್ದೀವಿ. ರಾತ್ರಿಗೆ ಹೋದರೂ ಬೆಳಗ್ಗೆ ತಲುಪಿದ್ದೀವಿ ಅಷ್ಟೇ. ಈಗ ಇವರು ಬಂದಾಗ ಒಂದು 10ನೇ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ತಾರಲ್ಲ, 16ನೇ ದಿವಸ. ಆವಾಗ ಅವರು ನಮ್ಮ ಜೊತೆಗೆ ಇದ್ದಾರೆ. ನಾನು ಕೇಳಿದ್ದೀನಿ ಅವರಿಗೆ, ಆ ಸ್ವಾಮೀಜಿ ಕುರಿತು ಗೊತ್ತಾ ನೀವು ಅವರು ಮಾತಾಡಿದ್ದೀರಾ ಅವ್ರ ಜೊತೆಗೆ ನೀವು ಎಂದು ಕೇಳಿದ್ದೀವಿ. ಅವರು ಹೇಳ್ತಾರೆ, ಅವ್ರಿಗೇನು ಬರಲ್ಲ ಹೇಳ್ತಾರೆ. ಅವ್ರಿಗೇನು ಬರಲ್ಲ, ನನ್ನ ಪಾಠದಲ್ಲಿ ಕೂತ್ಕೊಂಡು ಕೇಳುತ್ತಿದ್ದ, ಪಾಠ ಆದ ನಂತರ ಒಂದು ಪ್ರಶ್ನೆ ಮಾಡಿದ, ಅವ್ರಿಗೇನು ಗೊತ್ತಿಲ್ಲ. ನಾನು ನಕ್ಕಿದೆ ಬಿಟ್ಟೆ. ಪಕ್ಕಕ್ಕಿರೋ ಇನ್ನೊಬ್ಬರು ಹೇಳಿದರು, ಅದೇನು ನಿಮ್ಮ ಗುರುಗಳಿಗೆ ಅಂತಲೂ ದೊಡ್ಡವರು, ಅದಕ್ಕಿಂತ ಚೆನ್ನಾಗಿ ವೇದಾಂತ ಗೊತ್ತಿರುವವರು ಅಂತ ಹೇಳಿಬಿಟ್ರೆ ಸೈಲೆಂಟ್ ಆಗಿಬಿಟ್ಟೆ. ಏನು ಮಾತಾಡ, ನಿಮ್ಮ ಪಾಠದಲ್ಲಿ ಕೂತ್ಕೊಂಡ್ರೆ ಸಾಕು, ಅವ್ರಿಗೇನು ಗೊತ್ತಿಲ್ಲ ನಾನೇ ಹೇಳಿಬಿಟ್ಟೆ. ಈಗ ಇದೊಂದು ಜನರಿಗೆ ಏನಾಗಿಬಿಟ್ಟಿತ್ತಂದರೆ, ಅವರು ಸುಮ್ಮನೆ ಏನೋ ಒಂದು ಒಳ್ಳೆಯ ಕಥಾ ಭಗವತ್ ಕಥಾ ಹೇಳ್ತಾ ಇದ್ದಾರೆ ಎಂದು ಯಾರಾದರೂ ಕೂತಿರ್ತಾರೆ, ಅವ್ರು ಹೇಳ್ತಾರೆ ನಾನೇ ಅವರಿಗೆ ಹೇಳಿಕೊಟ್ಟೆ, ಅವ್ರಿಗೇನು ಗೊತ್ತಿರಲಿಲ್ಲ, ನಾನು ಹೇಳುವವರೆಗೆ ಅವ್ರಿಗೆ ಗೊತ್ತಿರಲಿಲ್ಲ. ಈಗ ಇದು ನೋಡಿ, ಅವರಿಗೆ ಏನು ಗೊತ್ತಿರಲಿಲ್ಲ, ನಿಮ್ಮಿಂದಲೇ ಕಲಿಯಬೇಕು ಎಂದು ಬಂದು ಕೂತಿದ್ದಾರಾ? ಅವರಿಗೆಲ್ಲ ಗೊತ್ತು. ಆದರೂ ಇದು ಭಗವಂತನ ತತ್ವ ಯಾರಿಗಾದರೂ ಮತ್ತೆ ಕೇಳುವುದರಲ್ಲಿ ಆನಂದ, ಅದರಿಂದ ಬಂದು ಕೂತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ ಎಂದರ್ಥವ? ಅವರು ಕೂತಿದ್ದರೆ ಸಾಕು, ಇಗೋ ನಮ್ಮಿಂದಲೇ ಕೇಳಿದ್ದಾರೆ, ನಾನೇ ಹೇಳಿಕೊಟ್ಟೆ. ಇವನೇ ಪ್ರಚಾರ ಮಾಡ್ಕೊಳ್ತಾನೆ, ಅವರಿಗೆಲ್ಲ ನಾನೇ ಹೇಳಿಕೊಟ್ಟೆ, ಅವ್ರಿಗೆ ನಾನೇ ಹೇಳಿಕೊಟ್ಟೆ, ಅವ್ರು ನನ್ನ ಶಿಷ್ಯ. ಅವನು 96 ವರ್ಷ, ಇವನು ಎಷ್ಟು? ಇವತ್ತು 55. ಅವರು 96 ವರ್ಷ. ಇವರು ಹುಟ್ಟುವಕ್ಕೆ ಮುಂಚೆನೇ ಅವ್ರಿಗೆ ತತ್ವಜ್ಞಾನಿ ಆಗಿದ್ದಾರೆ ಅಂದರೆ. ಆದರೂ ಇವರೇನು ಹೇಳ್ತಾನೆ, ಈಗ ಇದು ಅಂದರೆ ಕೆಲವರ ಬುದ್ಧಿ ಹೇಗಿರುತ್ತದಂದರೆ, ಯಾರು ಬಂದರೆ ಸಾಕಾಗೋ, ಈಗ ನಾನು ಇವರಿಗೆ ನಾನೇ ಹೇಳಿದೆ. ಈಗ ಇದೊಂದು ಅಭ್ಯಾಸ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಇವನು ನೋಡಿ, ತುಳಸಿದಾಸು ಜನರು ಹೇಗಿರಬೇಕು, ಸಾಧಕರು ಹೇಗಿರಬೇಕು, ನನಗೆ ಮೊದಲೇ ಗೊತ್ತಿದೆ ಎಂದು ಹೇಳಿಕೊಳ್ಳಬೇಡ, ತೋರಿಸಿಕೊಳ್ಳಬೇಡ. ಅಯ್ಯೋ ನಾನು ಮೊದಲೇ ಗೊತ್ತಿದೆ ಎಂದು ಹೇಳಲಿಲ್ಲ ಅಂದರೆ, ಏನೋ ಪ್ರಶ್ನೆ ಮಾಡಿದ್ದರೆ ಅವರಿಗೆಲ್ಲ ನಾನೇ ಹೇಳಿಕೊಟ್ಟೆ ಅಂತ ಹೇಳ್ತಾರೆ. ಎಲ್ಲೋ ಹೋಗಿದ್ದೀವಿ, ಎಲ್ಲಿ? ಡೆಹ್ರಾಡೂನ್ ದಾಟಿ ಒಂದು ಇದೆ ಮೇಲೆ, ಏನದು ಒಂದು ಬೆಟ್ಟ ಇದೆ ನೋಡಿ, ಏನೋ ಮರ್ತು ಹೋದೆ. ನಿಮ್ಮ ಊಟಿ ಹಾಗೆಯೇ ಅಲ್ಲಿ ಕೂಲ್ಗೋಸ್ಕರ ಹೋಗ್ತಾರೆ, ಸುಂದರವಾಗಿದೆ. ಅದರ ಹೆಸರೇನೋ ಇದೆ, ಡೆಹ್ರಾಡೂನ್ ದಾಟಿ ಇದೆ. ಅಲ್ಲಿ ಡೆಹ್ರಾಡೂನ್ ದಾಟಿ ಅಲ್ಲಿ ಒಂದು ಆಶ್ರಮನೂ ಇತ್ತು, ಅಲ್ಲಿಗೆ ಹೋಗಿದ್ದೇವೆ. ಅಲ್ಲಿ ಕೆಲವು ದಿವಸ ಇದ್ದೇವೆ. ಇರುವಾಗ ಯಾರೋ ಬ್ರಹ್ಮಚಾರಿಗಳು, ಸಾಧುಗಳು, ತುಂಬ ಜನರಿಗೆ ಆಶ್ರಮ ತುಂಬ ಜನರಿದ್ದಾರೆ, 100 ಸಾಧುಗಳು. ಈಗ ಯಾರೋ ಜನರು, ಎಲ್ಲ ಬಗೆಯ ಜನರು ಇರುತ್ತಾರೆ, ಲೌಕಿಕ ಹರಟೆ ಏನೋ. ಈಗ ನಾವು ಮಾಡ್ತಾ ಇದ್ದರೆ ನಾವು ಸ್ವಲ್ಪ ಕೇಳಿದ್ದೇವೆ, ಅಲ್ಲಿ ಏನು ಇಲ್ಲಿ ಏನು. ಅವರು ಕಾಶಿಯಿಂದ ಕೆಲವರು ಬಂದರು, ಎಲ್ಲಿಂದಲೋ ಬಂದರು, ಉತ್ತರ ಕಾಶಿಯಿಂದ ಎಲ್ಲೆಲ್ಲಿಂದಲೋ ಬಂದರು, ಬೃಂದಾವನದಿಂದ ಕೆಲವರು. ಅದರಿಂದ ಕಾಶಿ ವಿಷಯ ಹೇಳುತ್ತಿದ್ದ ಅಂದರೆ ಅದು ನಾನು ಸ್ವಲ್ಪ ಕೇಳಿದೆ. ಅವರ ಹರಟೆ ಏನೋ ಹೇಳಿದರೆ ನಾವು ಸ್ವಲ್ಪ ಕೇಳಿದ್ದೇವೆ, ನಕ್ಕಿದ್ದೆ.
ಅಷ್ಟರಲ್ಲಿ ಕೆಲವರು ಬಂದು ಇವರು ಸುಮ್ಮನೆ ವ್ಯರ್ಥ ಹರಟೆ ಮಾಡ್ತಾ ಇದ್ದಾರೆ ಎಂದು ಅವರೇನು ತುಳಸಿ ರಾಮಾಯಣವೆಲ್ಲ ಅವರಿಗೆ ಕಂಠಸ್ಥ. ಅವರು ಚಿಕ್ಕ ಬ್ರಹ್ಮಚಾರಿ. ಅವರು ನನಗೆ ಹೇಳ್ತಾನೆ, ಈ ವಾಕ್ಯ ಓದಿ ಇಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ, ಇದಕ್ಕೆ ಉಲ್ಟಾ ಅನಿಸುತ್ತಾ ಇದೆ, ಬರೀ ವಿರೋಧಕ್ಕೆ ಅರ್ಥವೇನು ಎಂದು ಹೇಳಿದ. ಈಗ ಈ ಮಿಕ್ಕ ಜನರಿದ್ದಾರಲ್ಲ, ಇವರಿಗೇನು ಅರ್ಥವೇ ಆಗ್ತಾ ಇಲ್ಲ. ಅವರು ಏನೇನೋ ಹೇಳಿಬಿಡ್ತಾ ಇದ್ದಾರೆ. ನಾನು ಹೇಳಿದ್ದೀನಿ ಅದರಲ್ಲಿ ವಿರೋಧವಿಲ್ಲ, ಇಲ್ಲಿ ಈ ದೃಷ್ಟ್ಯ ಹೇಳಿದ್ದು, ಇದು ಈ ದೃಷ್ಟ್ಯ ಹೇಳಿದ್ದು, ಅದರಿಂದ ಸಮನ್ವಯ ವಿರೋಧವಿಲ್ಲ. ಇಲ್ಲಿ ವಿನಯ ಇದೆ, ಇಲ್ಲಿ ಗೊತ್ತಿದ್ದರೂ ಇವೆಲ್ಲ ಗೊತ್ತಿಲ್ಲದಂತೆ ಇಂಥದ್ದು ಏನೋ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿದೆ. ನನ್ನನ್ನು ನೋಡಿಕೊಂಡು ಅವರು ಅಲ್ಲೇ ಕೂತಿದ್ದ ಅರ್ಧ ಗಂಟೆ. ಅವರಿಗೆ ಎಲ್ಲ ತುಳಸಿ ರಾಮಾಯಣ ಕಂಠಸ್ಥ, ಪುಸ್ತಕವೇ ಇಲ್ಲ, ಬಾಯಿನಿಂದ ಹೇಳ್ತಾನೇ ಇದ್ದಾರೆ. ಇಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ ಅಂದರೆ ಆವಾಗ ಗೊತ್ತಾಯಿತು. ಎಲ್ಲ ಆದ ನಂತರ ಹೇಳಿದ್ದೀನಿ, ನೋಡಿ ನಿಮಗೆಲ್ಲ ಗೊತ್ತು, ತುಳಸಿ ರಾಮಾಯಣ ಗೊತ್ತು, ರಾಮ ಭಕ್ತಿ ಇದೆ, ತತ್ವ ಎಲ್ಲ ಗೊತ್ತಿದೆ. ನಮ್ಮ ಬಾಯಿನಿಂದ ಇದೇ ತತ್ವಚಿಂತನ ಆಗಬೇಕು ಎಂದು ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ, ಗೊತ್ತಾಯಿತು ನನಗೆ ಎಂದು ಹೇಳಿದೆ. ಅವ್ರಿಗೆಲ್ಲ ಗೊತ್ತು, ಆದರೂ ಮತ್ತೆ ಹೇಳ್ದ. ಅಂದರೆ ವಿಷಯ, ಒಳ್ಳೆಯ ವಿಷಯ, ಪ್ರಸ್ತಾವನಕ್ಕೆ ನೀವೇನು ಕನ್ನಡ ಭಾಷೆನೇ ಬರಲ್ಲ, ಏನು ಹೇಳ್ತಾರೆ ಪ್ರಸ್ತಾವನಕ್ಕೆ? ಏನು ಹೇಳಬೇಕು? ನೀವು ಪ್ರಸ್ತಾವನ ಹೇಳಲ್ಲ, ಏನೋ ಹೇಳ್ತಾರೆ ಕನ್ನಡದಲ್ಲಿ. ಏನು ಹೇಳಬೇಕಪ್ಪ? ಇವರಿಗೆ ಪ್ರಸ್ತುತಿಗೆ ಮಂಡನ ಎಂದು ಹೇಳಿಬಿಡ್ತಾರೆ. ಏನೋ ತಲಾಬಾಲ ಭಾಷೆ ಇಲ್ಲದ ಭಾಷೆ. ಮಂಡನ ಅಂದರೆ ಪ್ರಶಂಸೆ ಆಗುತ್ತದೆ, ಅವರು ಮಂಡನ ಹೇಳಿಬಿಡ್ತಾರೆ. ಪ್ರಸ್ತಾವನೆ ಹೇಳ್ತಾರೆ. ಪ್ರಸ್ತುತ ಅಂದರೆ ಅದು ಬೇರೆ, ಅಪ್ರಸ್ತುತ ಅದು ಬೇರೆ. ಆಯಿತು ಬಿಡಿ, ನನಗೆ ಭಾಷೆನೇ ಬರಲ್ಲ, ಮೊದಲೇ ಹೇಳಿದ್ದೀನಲ್ಲ, ಬಿಡಿ. ಸೊ ಜದಪಿ ಜೋಷಿತ ನಹಿ ಅಧಿಕಾರಿ, ಇಲ್ಲಿ ತನ್ನನ್ನು ತಾನು ಕಡೆಗಣಿಸುವುದು. ನನಗೆಲ್ಲ ಗೊತ್ತು, ನಾನು ನಿನ್ನ ಪತ್ನಿ, ನಾನು ದೇವಲೋಕದಲ್ಲಿದ್ದೆ, ನಿಮ್ಮನ್ನು ದರ್ಶನಕ್ಕೋಸ್ಕರ ಕೈಲಾಸಕ್ಕೆ ಬರ್ತಾರೆ, ಅಂಥದ್ದು ನಾನು ಕೈಲಾಸವಾಸೆ, ನನಗೆಲ್ಲ ಗೊತ್ತು ಎಂದು ಹಾಗೆ ಹೇಳ್ತಾ ಇದ್ದರೆ ಯಾರಾದರೂ ಹೇಳ್ತಾರಾ? ಅಭಿಮಾನ ತೋರಿಸಿದ್ದರೆ ಯಾರಾದರೂ ಹೇಳ್ತಾರಾ? ವಿನಯ ತೋರಿಸಿದ್ದರೆ ಹೇಳ್ತಾರೆ. ಸಾಧಕರು ಹೀಗಿರಬೇಕು ಎಂದು ಪಾರ್ವತಿ ಮಾತಾಡ್ತಾ ಇದ್ದಾಳೆ. ಜದಪಿ ಯೋಷಿತ ನಹಿ ಅಧಿಕಾರಿ, ಸ್ತ್ರೀ ಅಧಿಕಾರಿ ಅಲ್ಲದಿದ್ದರೂ ನಾನು ನಿಮಗೆ ಶರಣು ಹೊಕ್ಕಿದೆ. ದಾಸಿ ಅಂದರೆ ಶರಣು ಹೊಕ್ಕಿದೆ, ಅದರಿಂದ ನೀವು ಮುಚ್ಚದೆ ನನಗೆ ತತ್ವವೆಲ್ಲ ಹೇಳಬೇಕು. ಈಗ ಇದು ಸಾಧಕನ ದೃಷ್ಟಿ ಇರಬೇಕು. ಈ ಅರ್ಥವನ್ನು ಇಲ್ಲಿ ಮತ್ತೆ ಈ ಆಧುನಿಕರೆಲ್ಲ ಪ್ರತಿಯೊಂದಕ್ಕೆ ಹಕ್ಕುಗಳು, ಸ್ತ್ರೀಯನ್ನು ಅನ್ಯಾಯ ಮಾಡ್ತಾ ಇದ್ದಾರೆ, ಸ್ತ್ರೀ ಅಧಿಕಾರವೆಲ್ಲ ಎಂದು ತುಳಸಿದಾಸ್ ಹೇಳಿಬಿಟ್ಟ. ತುಳಸಿದಾಸ್ ಪುಸ್ತಕ ಬ್ಯಾನ್ ಮಾಡಬೇಕು ಎಂದು ಹೇಳಿಬಿಟ್ರು, ಗೊತ್ತಾ? ರಾಜಕಾರಣಿಗಳು ತುಳಸಿ ರಾಮಾಯಣ ಬ್ಯಾನ್ ಮಾಡಬೇಕು, ಏಕೆಂದರೆ ನಮಗೆ ಅನ್ಯಾಯ ಮಾಡ್ತಾ ಇದೆ, ಹೀಗೆ ಮಾತಾಡ್ತಾರೆ. ಮಾಡಿದರೂ ಮಾಡಬಹುದು, ಈಗ ಮಾಡ್ತಾ ಇಲ್ಲ, ಇನ್ನೂ ಕೆಲವು ದಿವಸ, ಇನ್ನೊಂದು ತಲೆಮಾರು, 2 ತಲೆಮಾರು ನಾನು ಇರೋದಿಲ್ಲ, ಹೋದ ನಂತರ ಮಾಡಲೂಬಹುದು. ಏಕೆಂದರೆ ದಿನ ಜನರು ರಾಕ್ಷಸರು ಹೆಚ್ಚಾಗ್ತಾ ಇದ್ದಾರೆ ಭಾರತ ದೇಶದಲ್ಲಿ. ನಮ್ಮ ಹಿಂದೂಗಳೇ ರಾಕ್ಷಸರು ಹೆಚ್ಚಾಗ್ತಾ ಇದ್ದಾರೆ, ದಿನಕ್ಕೆ ರಾಕ್ಷಸರು ಹೆಚ್ಚಾಗ್ತಾ ಇದ್ದಾರೆ. ಅದರಿಂದ ಇನ್ನೂ ಕೆಲವು ದಿವಸ ನಂತರ ಬ್ಯಾನ್ ಮಾಡಿದ್ದರೂ ಮಾಡ್ಬೋದು. ಎಲ್ಲ ಶಾಸ್ತ್ರಗಳು ಬ್ಯಾನ್ ಮಾಡ್ಬೋದು. ಅಂಬೇಡ್ಕರ್ ಏನು ಹೇಳಿದ್ದನೋ ಗೊತ್ತಾ? ವೇದ, ಶಾಸ್ತ್ರ, ಪುರಾಣ, ಉಪನಿಷತ್ತು, ಭಗವದ್ಗೀತೆ ಇದೆಲ್ಲ ಬ್ಯಾನ್ ಮಾಡಬೇಕು ಹೇಳಿದ. ಇದೆಲ್ಲ ಬ್ಯಾನ್ ಮಾಡಬೇಕು, ಇದರಿಂದಲೇ ದೇಶ ನಾಶವಾಗ್ತಾ ಇದೆ, ಇದೆಲ್ಲ ಬ್ಯಾನ್ ಮಾಡಬೇಕು. ಈಗ ಅವರನ್ನು ಮೋದಿ ಒಂದು ಮಹಾತ್ಮ ಅವತಾರ ಪುರುಷ ಮಾಡಿಬಿಟ್ಟ. ಈಗ ಅವರು ಹೇಳಿದ್ದೇ ಆಗಬೇಕು ಎಂದು ಮೋದಿ ಹಿಡ್ಕೊಂಡು ಬಿಟ್ಟ. ಮೋದಿಯೂ ಸ್ವಲ್ಪ ರಾಕ್ಷಸತ್ವ ಮಾಡ್ತಾನೆ. ಈಗ ಇದೇ ಬುದ್ಧಿ. ಆದ್ದರಿಂದ ಇವರು ಬ್ಯಾನ್ ಮಾಡೋದೇ. ಅಂದರೆ ಅವರಿಗೇನಿಲ್ಲ, ಅಲ್ಲಿ ಸ್ತ್ರೀ ಅಧಿಕಾರಿ ಎಲ್ಲ ಹೇಳಿದಾರಲ್ಲ ಅಷ್ಟೇ, ನಮಗೆ ಅನ್ಯಾಯ, ಈಗ ನಾವು ವಿರೋಧ ಮಾಡ್ತೀವಿ. ಪುಸ್ತಕ ನಾಶ ಮಾಡಬೇಕು, ಪುಸ್ತಕನ ಸುಟ್ಟು ಹಾಕಿದ್ದಾರೆ, ನಾವು ಸುಟ್ಟು ಹಾಕ್ತೀವಿ. ಇದನ್ನು ತುಳಿಯುತ್ತೇವೆ ಪಾದದಿಂದ, ನಾವು ಇನ್ಸಲ್ಟ್ ಮಾಡ್ತೀವಿ, ನಮ್ಮನ್ನು ಇನ್ಸಲ್ಟ್ ಮಾಡಿದ್ದಾರೆ. ಈಗ ಇದಕ್ಕೇನು ಹೇಳಬೇಕಪ್ಪ? ಈಗ ಏನು ಮಾಡಿದರೂ ಕೋಪ ಬರ್ತದೆ. ದುಷ್ಟರು ಅಸುರರು, ಅದಕ್ಕೋಸ್ಕರ ದುಷ್ಟರಿಗೆ ಅಸುರರಿಗೆ ಹೇಳಲೇಬಾರದು, ಪುಸ್ತಕ ಅವರಿಗೆ ಕೊಡಬಾರದು, ಪುಸ್ತಕ ಅವರಿಗೆ ಹೇಳಬಾರದು, ನೀವೇ ಪಕ್ಕಕ್ಕಿಟ್ಕೊ, ಅವರಿಗೆ ತೋರಿಸಲೂಬಾರದು ಹೇಳಿಬಿಟ್ಟು. ಅದಕ್ಕೋಸ್ಕರ ಪುಸ್ತಕ ಯಾರ್ಯಾರಿಗೂ ಸಿಗ್ತಾ ಇಲ್ಲ ಪೂರ್ವಕಾಲದಲ್ಲಿ. ಏಕೆ? ಯಾರ್ಯಾರಿಗೂ ಸಿಕ್ಕಿಬಿಟ್ರೆ ಅದನ್ನು ಅಪಮಾನ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ, ಉಲ್ಟಾ ತಲ್ಟಾ ಮಾತಾಡ್ತಾರೆ. ಹೇಳೋದೇಕೆ? ನಮಗೋಸ್ಕರ ನಾವು ಹೇಳ್ತೇವೆ, ಸಜ್ಜನರು ಭಕ್ತರಿದ್ದರೆ ಹೇಳು, ಮಿಕ್ಕ ಜನರಿಗೆ ಕೊಡಬೇಡ, ಹಾಗೆ ಹೇಳುತ್ತಿದ್ದರು ಪೂರ್ವಕಾಲದಲ್ಲಿ. ಈಗ ಅಲ್ಲ, ನೀವು ಯಾವ ಪುಸ್ತಕ ನೀವು ಇಟ್ಕೊಳ್ಳಬಾರದು, ನಮಗೆಲ್ಲರಿಗೂ ತೋರಿಸಬೇಕು. ಎಲ್ಲ ಪುಸ್ತಕ ಪ್ರಿಂಟ್ ಮಾಡಿ ನಮಗೆಲ್ಲರಿಗೂ ತೋರಿಸಬೇಕು, ನೀವು ಇಟ್ಕೊಳ್ಳಬಾರದು. ಇಟ್ಕೊಂಡರೆ ಓಕೆ, ನಿಮಗೆ ಕೊಟ್ಟರೆ ಇದು ಸರಿಯಾಗಿಲ್ಲ, ನಾವು ಇದು ಬ್ಯಾನ್ ಮಾಡ್ತೀವಿ. ಇದೇನಪ್ಪ? ನಮ್ಮದು ನಾವು ಓದ್ಕೊಳ್ತೀವಿ, ನಿಮಗೇಕೆ ಅಂದೆ? ಅಲ್ಲ, ಎಲ್ಲರಿಗೂ ತೋರಿಸಬೇಕು. ತೋರಿಸಿದ್ದರೆ ನಮಗೆ ಇಷ್ಟವಿಲ್ಲ, ನಾವು ಇದನ್ನು ಸುಟ್ಟು ಹಾಕ್ತೀವಿ. మరి ಇದೇನರ್ಥ?
ಇದು ಗುಂಡಾಗಳದ್ದು ನಡೆಯುತ್ತಾ ಇದೆ. ಅಸುರರು ಹೆಚ್ಚಾಗಿ ದೇಶದಲ್ಲಿ ಹೀಗೆ ಆಗ್ತಾ ಇದ್ದಾರೆ. ಆ ಅಸುರರಿದ್ದೇ ಇದ್ದಾರೆ. ಮುಸಲ್ಮಾನ ಕ್ರೈಸ್ತ ಅಸುರರು, ಕಮ್ಯುನಿಸ್ಟ್ ಅಸುರರು ಇದ್ದೇ ಇದ್ದಾರೆ. ಇದು ನಮ್ಮಲ್ಲಿರುವ ಅಸುರರು. ಅವರು ಮುಖ್ಯ ಅಸುರರು, ಪ್ರಧಾನ ಏನು ಅಸುರರಲ್ಲಿ ದೊಡ್ಡ ಅಸುರರು. ಜರಾಸಂಧ, ಶಿಶುಪಾಲ ಅವರಿರ್ತಾರೆ, ಇವರೆಲ್ಲ ಅನುಯಾಯಿಗಳೇ. ಅವರಿನ್ನೂ ಮುಖ್ಯ ಅಸುರರು, ಪ್ರಧಾನ. ಯದ್ಯಪಿ ಜೋಷಿತ ನಹಿ ಅಧಿಕಾರಿ ದಾಸಿ ಮನ ಕ್ರಮ ಬಚನ ತುಮ್ಹಾರಿ. ಸ್ತ್ರೀ ಅಧಿಕಾರಿ ಅಲ್ಲ, ಆದರೂ ಸ್ತ್ರೀ ಅಧಿಕಾರಿ ಅಲ್ಲ ಅಂದರೆ ಸಾಮಾನ್ಯ ಸ್ತ್ರೀ. ಆದರೆ ಅವರಲ್ಲಿ ಶ್ರದ್ಧಾಭಕ್ತಿ ವಿವೇಕ ವೈರಾಗ್ಯ ಇದ್ದರೆ ಅವಳ ಅಧಿಕಾರಿ. ಆದ ವ್ಯತ್ಯಾಸ. ಏಕೆಂದರೆ ಎಲ್ಲರಿಗೂ ಅಧಿಕಾರಿ ಎಂದು ಹೇಳಿಕೊಟ್ರೆ ಎಲ್ಲರಿಗೇನಾದರೂ ಅರ್ಥವಾಗ್ತದೆ? ಇದೆಲ್ಲ ನೋಡಿ ಮಾತುಗೆ ಸ್ತ್ರೀನಿಂದ ಮಾಡ್ತಾರೆ, ಹಾಗೆ ಮಾಡಬೇಕು, ನಮಸ್ಕಾರ ಮಾಡಬೇಕು, ಮತ್ತೆ ನಮಸ್ಕಾರ. ನಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇದ್ದಾರೆ. ಏಕೆ ನಾವೇಕೆ ನಮಸ್ಕಾರ ಮಾಡಬೇಕು? ಹೀಗೆ ಮಾತಾಡ್ತಾರೆ. ಎಲ್ಲರೂ ಸಮಾನ, ನಾವೇಕೆ ನಮಸ್ಕಾರ ಮಾಡಬೇಕು? ಮತ್ತೆ ನಮಸ್ಕಾರ. ಅವರಿಗೆ ನಮಸ್ಕಾರ ಮಾಡಿಸಿಕೊಳ್ಳುವುದಕ್ಕೆ ನಮ್ಮಿಂದ ಇದೆಲ್ಲ ಹೇಳಿಸ್ತಾ ಇದ್ದಾರೆ. ಈಗ ಹೀಗೆ ಮಾತಾಡ್ತಾರೆ. మరి ಏನು ಮಾಡೋದು? ಹೀಗೆ ಮಾತಾಡ್ತಾರೆ. ದುರಹಂಕಾರದಿಂದ ಎಲ್ಲವೂ ಕೆಟ್ಟದೇ ಕಂಡು ಬರ್ತದೆ. ಭಕ್ತಿಯೂ ಕೆಟ್ಟದು ಕಂಡು ಬರ್ತದೆ ಅಲ್ಲ. ಗುರುಭಕ್ತಿ ಕೆಟ್ಟದು ಕಂಡು ಬರ್ತದೆ, ದಾನ ಕೆಟ್ಟದು ಕಂಡು ಬರ್ತದೆ, ನಮಸ್ಕಾರ ಕೆಟ್ಟದು ಕಂಡು ಬರ್ತದೆ. ಈಗ ಏನು ಮಾಡಬೇಕು? ಭಜನೆ ಮಾಡಪ್ಪ ಅಂದರೆ ಟೇಪ್ ರೆಕಾರ್ಡರ್ ಆನ್ ಮಾಡ್ಕೋ, ಏನಿದೆ ಸೆಲ್ ಫೋನ್ ಮಾಡ್ಕೋ. ನಮ್ಮಿಂದ ಮಾಡಿಸಿ ನಮ್ಮ ಟೈಮ್ ವೇಸ್ಟ್ ಮಾಡೋದು ಏಕೆ? ನಮಗೆ ಕಷ್ಟ ಏಕೆ? ನಾವು ಮಾಡ್ತೀವಿ ಅಂದರೆ ಎಷ್ಟು ಹಣ ಕೊಡ್ತೀರಿ ಹೇಳಿ? ಹಣ ಕೊಡ್ತಿದ್ದು ನಾವೇಕೆ? ನೀವೇ ಮಾಡ್ಕೋ, ಅಥವಾ ನೀವು ಸೆಲ್ ಫೋನ್ನಲ್ಲಿ ಕೇಳ್ಕೊ. ನಿಮ್ಮಿಂದ ಭಜನೆ ಮಾಡಿಸ್ತೀವಿ ಅಂದರೆ ನಮ್ಮ ಟೈಮ್ ವೇಸ್ಟು, ನಮ್ಮ ಏನು ಮಾಡೋದಾ? ನಮ್ಮ ಟೈಮ್ ವೇಸ್ಟು, ನಮ್ಮ ಆಯಾಸ ವೇಸ್ಟ್ ಅಲ್ಲವೇ? ನಮಗೆ ಹಣ ಎಷ್ಟು ಕೊಡ್ತೀರಿ? ಕೊಡದಿದ್ದರೆ ನಾವೇಕೆ ಮಾಡಬೇಕು? ಈಗ ಈ ಥರ ಮಾಡಿದರೆ ಮತ್ತೇನು ಹೇಳ್ತಾರೆ ನೋಡಿ. ಇಷ್ಟು ಜನರನ್ನು ಕರೆದು ಎಲ್ಲರಿಂದ 1 ಗಂಟೆ ಕೂರಿಸಿ ಭಜನೆ ಬಾಯಿಯಿಂದ ನಮ್ಮಿಂದ ಮಾಡಿಸಿಕೊಂಡು ಏನು ಕೊಡದೆ ಕಳಿಸಿದ್ದಾರೆ. ನಮಗೆ ಎಷ್ಟು ಇನ್ಸಲ್ಟ್ ಮಾಡಿದ್ದಾರೆ, ನಮಗೆ ಅನ್ಯಾಯ ಮಾಡಿದ್ದಾರೆ ಅಲ್ಲವೇ? ಅವರಿಗೆ ಬೇಕಂದರೆ ಅವರೇ ಸೆಲ್ ಫೋನಲ್ಲಿ ಕೇಳ್ಕೊಳ್ಬೇಕಿತ್ತು, ನಮ್ಮಿಂದ ಏಕೆ ಮಾಡಿಸಿದ್ದು? ಇಂಥವ್ರಿಗೆ ಏನು ಹೇಳಬೇಕಪ್ಪ? ಅಸುರರಲ್ಲದಿದ್ದರೆ ಇನ್ನೇನು? ಅಸುರರು ಈ ಕಾಲದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಸೊ ಯದ್ಯಪಿ ಜೋಷಿತ ನಹಿ ಅಧಿಕಾರಿ. ಅದರಿಂದ ತುಳಸಿದಾಸ್ ಹೇಳಿದ್ದು ಸ್ತ್ರೀ ಅಧಿಕಾರಿ ಅಲ್ಲ ಅಂದರೆ ಮೋಹವಿರುವ ಸಾಮಾನ್ಯ ಸ್ತ್ರೀ ಅಲ್ಲ, ಆದರೆ ಶ್ರದ್ಧಾಳುವು, ಶರಣಾಗತರು, ಜಿಜ್ಞಾಸ ಇರುವ ಸ್ತ್ರೀ ಆದರೆ ಅಧಿಕಾರಿ. ಅದಕ್ಕೋಸ್ಕರ ದಾಸಿ ಮನ ಕ್ರಮ ಬಚನ ತುಮ್ಹಾರಿ. ಗೂಢವು ತತ್ವನ ಸಾಧು ದುರಾವಹಿ ಆರತ ಅಧಿಕಾರಿ ಜಹ ಪಾವಹಿ. ನೋಡಿ, ಗೂಢವಾದ ತತ್ವ, ನಿಗೂಢವಾದ ತತ್ವವನ್ನು ಸಾಧುಗಳು, ಸಜ್ಜನರು, ಮಹಾತ್ಮರು ಮುಚ್ಚಲ್ಲ. ಇರುವ ಸತ್ಯವೇನೋ ಹೇಳಿಬಿಡ್ತಾರೆ. ಸತ್ಯವೇನೋ, ಶಾಸ್ತ್ರದಲ್ಲಿರುವ ನಿಗೂಢ ರಹಸ್ಯವಾದ ತತ್ವವೇನೋ, ಸಾಧನ ಕುರಿತಿರುವ ತತ್ವ, ಪರಮಾತ್ಮ ಸಗುಣ ಬ್ರಹ್ಮ ಕುರಿತಿರುವ ತತ್ವ, ನಿರ್ಗುಣ ಪರಮಾತ್ಮನ ಕುರಿತಿರುವ ತತ್ವ ಹೇಳಿಬಿಡ್ತಾರೆ. ಯಾರಿಗೆ? ಆರ್ತಿ ಭಕ್ತ ಜಹಪಾವಹಿ. ಅಂದರೆ ಆರತ ಅಂದರೆ ನಿಜವಾದ ಜಿಜ್ಞಾಸ ಇದೆ, ನಿಜವಾದ ಭಕ್ತ ಇರುವ ಅಧಿಕಾರಿ ಸಿಕ್ಕಿದ್ದರೆ ಮುಚ್ಚದೆ ಅವರಿಗೆ ಹೇಳ್ಕೊಡ್ತಾರೆ. ಅಂದರೆ ಪಾರ್ವತಿ ತನ್ನ ಅಧಿಕಾರಿ ಎಂದು ಹೇಳಾಯ್ತಲ್ಲ, ಮೊದಲ ಅನಧಿಕಾರಿ ಎಂದು ಹೇಳಿ ಮತ್ತೆ ನಾನು ಅಧಿಕಾರಿ ಆಗಿದ್ದೆ ಅದರಿಂದ ಹೇಳಿ ಅಂದರೆ ಅಧಿಕಾರಿ ಆಯಿತು. ಅದರಿಂದ ಆರತ ಅಧಿಕಾರಿ ಜಹಪಾವಹಿ. ಇಂಥ ಅಧಿಕಾರಿ ಎಲ್ಲಿ ಸಿಗ್ತಾರೋ ಅಂಥವರಿಗೆ ಸಾಧುಗಳು ಮುಚ್ಚಲ್ಲ, ಸತ್ಯವನ್ನು ಮುಚ್ಚದೆ ಹೇಳ್ಕೊಡ್ತಾರೆ. ಅದರಿಂದ ನೀವು ಅವಶ್ಯವಾಗಿ ಹೇಳ್ಕೊಡಿ. ಅತಿಯಾರತಿಪು ಚಮಸುರರಾಯ ರಘುಪತಿ ಕಥಾ ಕಹಹು ಕರಿದಾಯ. ಆರತಿ ಅಂದರೆ ಮನಸ್ಸಿನ ಆರತಿ, ಅಂದರೆ ತಿಳ್ಕೊಳ್ಳಬೇಕು ಎಂಬ ವಿಶೇಷ ಇಚ್ಛಾ, ಜಿಜ್ಞಾಸದಿಂದ ಇಚ್ಛದಿಂದ ಕೇಳ್ತಾ ಇದ್ದೀನಿ. ಅದರಿಂದ ರಘುಪತಿ ಕಥಾ ಕಹಹು ಕರಿದಾಯ. ಅದರಿಂದ ದಯಮಾಡಿ ನಮಗೆ ಹೇಳಿಕೊಡಿ ಎಂದು ಪಾರ್ವತಿ ಹೇಳ್ತಾರೆ. ಪ್ರಥಮ ಸ್ವಕಾರನ ಕಹಹು ಬಿಚಾರಿ ನಿರ್ಗುಣ ಬ್ರಹ್ಮ ಸಗುಣ ಬಪುಧಾರಿ. ಮೊದಲನೇ ಪ್ರಶ್ನೆ ಏನು? ಪರಮಾತ್ಮ ನಿರ್ಗುಣವಾದರೆ ನಿರ್ಗುಣ ಪರಮಾತ್ಮ ಸಗುಣವು ಏಕೆ ಆದ? ನಿರ್ಗುಣನೇ ಪರಮಾತ್ಮ ಸ್ವರೂಪವಾದರೆ ಸಗುಣ ಆಗಿದ್ದೇಕೆ? ಇದು ಮೊದಲನೇ ಪ್ರಶ್ನೆ. ನಿರ್ಗುಣ ಬ್ರಹ್ಮ ಸಗುಣ ವಪುಧಾರಿ ಅಂದರೆ ಸಗುಣ ಸಾಕಾರ ರೂಪ ಏಕೆ ಧರಿಸಿದ್ದ? ಮೊದಲನೇ ಪ್ರಶ್ನೆ. ಪುನಿ ಪ್ರಭು ಕಹಹು ರಾಮ ಅವತಾರ. ಅದರಲ್ಲಿ ರಾಮಾವತಾರವು ಏಕೆ ಆಯಿತು? ಅದು ಎರಡನೇ ಪ್ರಶ್ನೆ. ಬಾಲಚರಿತ ಪುನಿ ಕಹಹು ಉದಾರ. ಈಗ ರಾಮಾವತಾರ ಪಡ್ಕೊಂಡ ನಂತರ ರಾಮನ ಜೀವನದಲ್ಲಿ ಕೆಲವು 1-2 ಘಟನೆಗಳು ಹೆಸರು ಹೇಳ್ತಾ ಅಂದರೆ ಪೂರ್ತಿ ರಾಮಾಯಣ ಹೇಳು ಎಂದರ್ಥ. ಮೊದಲು ಜನ್ಮ ಹೇಗೆ, ಬಾಲಚರಿತ ಬಾಲಲೀಲ ಹೇಗೆ ಅದು ಹೇಳಿ, ಕಹಹು ಜತಾ ಜಾನಕಿ ವಿವಾಹಿ,
ನಂತರ ಸೀತಾ ಜೊತೆಗೆ ವಿವಾಹ ಹೇಗೆ ಆಯಿತು, ಅದರಲ್ಲಿಯೂ ಒಂದು ಭಗವಂತನ ವಿಶೇಷ ಅನುಗ್ರಹವಿದೆ ಹೊರತು ಏನೋ ಆಸಕ್ತಿಯಿಂದಲೋ ಮೋಹದಿಂದಲೋ ಮಾಡಿಕೊಂಡಿದ್ದಲ್ಲ. ಅದು ಲೋಕಾನುಗ್ರಹ. ಅದರಲ್ಲಿ ಒಂದು ವಿಶೇಷ ಲೋಕ ಮೇಲೆ ಪ್ರೀತಿ ಇರುವುದರಿಂದ ಲೋಕಕ್ಕೆ ಅನುಗ್ರಹವಾಗಲಿ ಎಂದು ಕಲ್ಯಾಣ ಮಾಡಿಕೊಂಡರೆ ಹೊರತು ಲೌಕಿಕ ಮೋಹ ಆಸಕ್ತಿ ಅಥವಾ ಏನೋ ಹಣ ಬೇಕು ಆ ದೃಷ್ಟಿಯಿಂದ ಅಲ್ಲ. ಅದರಿಂದ ಕಹಹು ಜತಾ ಜಾನಕಿ ವಿವಾಹಿ, ಸೀತಾ ಜೊತೆಗೆ ಕಲ್ಯಾಣ ಮಾಡಿಕೊಂಡಿದ್ದು ಹೇಗೆ, ಏಕೆ, ಅದು ಹೇಳಬೇಕು. ಮತ್ತು ರಾಜತಜಾ ಸೋ ದೂಷಣ ಕಾಹಿ, ಮತ್ತು ತಾನು ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ, ಏನು ತಪ್ಪು ಮಾಡಿದ, ಅಲ್ಲಿ ಏನಾದರೂ ತಪ್ಪಿದೆಯಾ ಅಥವಾ ಅಲ್ಲಿ ಲೋಕಾನುಗ್ರಹವಿದೆಯಾ? ಲೋಕಕ್ಕೆ ಅನುಗ್ರಹ ಮಾಡಲಿಕ್ಕೆ ಕಾಡುಕು ಹೋದ, ಏಕೆ, ಯಾವ ಬಗೆ, ಹೇಗೆ, ಅದರಲ್ಲಿಯೂ ಲೋಕಾನುಗ್ರಹ ಏನಿದೆ ಅದು ಹೇಳಬೇಕು. ಕಹಹು ಜತ, ಓಕೆ, ಬನ ಬಸಿಕೀನ್ ಹೇ ಚರಿತ ಅಪಾರ, ಕಾಡಿನಲ್ಲಿದ್ದು ಅನೇಕ ಲೀಲೆಗಳನ್ನು ಮಾಡಿದ್ದಾನೆ. ಆ ಲೀಲೆಗಳೆಲ್ಲ ಏನು ಮಾಡಿದ, ಹೇಗೆ ಮಾಡಿದ. ಕಹಹು ನಾಥ ಜಿಮಿ ರಾವಣ ಮಾರ, ಅನಂತರ ರಾವಣ ಸಂಹಾರ ಮಾಡಿದ, ಅದು ಹೇಗೆ, ಅದು ಹೇಳಬೇಕು. ರಾಜ ಬೈಟಿಕೀನ್ ಹಿ ಬಹುಲೀಲ, ಅದಾದ ನಂತರ ಏನು ಮತ್ತೆ ವಾಪಸ್ ಬಂದು ಲಂಕದಲ್ಲಿ ರಾವಣನನ್ನು ಸಂಹಾರ ಮಾಡಿ ವಾಪಸ್ ಅಯೋಧ್ಯಕ್ಕೆ ಬಂದು ಪಟ್ಟಾಭಿಷೇಕ ಮಾಡಿಕೊಳ್ತಾನೆ. ರಾಜ ಬೈಟಿ ಅಂದರೆ ರಾಜ್ಯ ಮೇಲೆ ಕುಳಿತುಕೊಂಡು ಕೀನ್ಹ ಬಹುಲೀಲ, ಅನೇಕ ಲೀಲೆಗಳು ಮಾಡಿದ ಪಟ್ಟಾಭಿಷೇಕ ಮಾಡಿಕೊಂಡ ನಂತರ ಸಕಲ ಕಹಹು ಸಂಕರ ಸುಖಲೀಲ. ಅದರಿಂದ ರಾಮಚಂದ್ರನ ಈ ಆನಂದ ಲೀಲೆಗಳೆಲ್ಲ ನಮಗೆ ಹೇಳಿ, ಜನ್ಮ, ಬಾಲಚರಿತ, ವಿವಾಹ, ಆ ಕಾಡುಗೆ ಹೋಗುವುದು, ರಾವಣ ಸಂಹಾರ ಅಂದರೆ ಇಡೀ ರಾಮಾಯಣ ಹೇಳುವಂತ ಅರ್ಥ. ಮತ್ತು ಇಲ್ಲಿ ವಿಶೇಷವಾಗಿದೆ, ಪಟ್ಟಾಭಿಷೇಕ ನಂತರ ಉತ್ತರಕಾಂಡ ಎಂದಿದೆ. ವಾಲ್ಮೀಕಿ ಉತ್ತರಕಾಂಡದು ಕಥೆಗಳೇ ಇದೆ, ಇಲ್ಲಿ ಉತ್ತರಕಾಂಡ ವಿಶೇಷ. ತುಳಸಿ ರಾಮಾಯಣದಲ್ಲಿ ಉತ್ತರಕಾಂಡ ಅದ್ಭುತವಾದ ಭಕ್ತಿ, ತತ್ವಜ್ಞಾನ ಎಲ್ಲ ಉಪದೇಶ ದಿವ್ಯ ಉಪದೇಶಗಳು. ಉತ್ತರಕಾಂಡದಲ್ಲಿ ತುಂಬ ಪೂರ್ತಿ ಉತ್ತರಕಾಂಡ ಉಪದೇಶಗಳೇ ಅದ್ಭುತವಾಗಿವೆ. ಅದರಲ್ಲಿ ಭಕ್ತಿ ಸಾಧನಗಳು ಹೇಗೆ, ತತ್ವಜ್ಞಾನ ಹೇಗೆ, ಎಲ್ಲವೂ ಚೆನ್ನಾಗಿ ಇವಾಗ ರಸವತ್ತರವಾಗಿ ಕಥಾರೂಪವಾಗಿ ಹೇಳ್ತಾನೆ, ಬೋರ್ ಆಗದೇ ಇರುವಂಥ. ಆದ್ದರಿಂದ ಉತ್ತರಕಾಂಡ ವಾಲ್ಮೀಕಿ ರಾಮಾಯಣಕ್ಕಿಂತ ಉತ್ತರಕಾಂಡ, ಇಲ್ಲಿ ಉತ್ತರಕಾಂಡ ಬಹಳ ಚೆನ್ನಾಗಿದೆ. ಅದರಿಂದ ಪಟ್ಟಾಭಿಷೇಕ ಮಾಡಿಕೊಂಡ ನಂತರ ಮಾಡಿರುವ ಲೀಲೆಗಳೇನು ಅದೆಲ್ಲ ಹೇಳು, ಅಂದರೆ ಉತ್ತರಕಾಂಡ ಹೇಳು ಎಂದರ್ಥ. ಜಹಿ ವಿಜ್ಞಾನ ಮಗನ ಮುನಿ ಜ್ಞಾನಿ, ಅಂದರೆ ಜ್ಞಾನ ವಿಜ್ಞಾನ ತತ್ಪರರಾಗಿರುವಂಥ ತತ್ವಜ್ಞಾನಿಗಳು ಬಂದು ಭಗತಿ ಜ್ಞಾನ ವಿಜ್ಞಾನ ವಿರಾಗ, ಋಷಿಗಳು ಬಂದು ರಾಮಚಂದ್ರನಿಗೆ ಭೇಟಿ ಮಾಡ್ತಾರೆ, ರಾಮಚಂದ್ರ ಉಪದೇಶ ಮಾಡ್ತಾನೆ, ಇನ್ನೇನೋ ನಡೆಯುತ್ತದೆ ಅಲ್ಲಿ, ಬೇರೆ ಋಷಿಗಳ ಉಪದೇಶ ನಡೆಯುತ್ತದೆ, ಅದೆಲ್ಲ ಹೇಳ್ಕೊಡಿ ನನಗೆ. ಭಗತಿ ಜ್ಞಾನ ವಿಜ್ಞಾನ ವಿರಾಗ, ಭಕ್ತಿ ಏನು, ಜ್ಞಾನವೇನು, ವೈರಾಗ್ಯವೇನು, ಅದರಲ್ಲಿ ತುಂಬ ಉಪದೇಶ ಇದೆ. ಭಕ್ತಿ ಹೇಗೆ, ಜ್ಞಾನ ಹೇಗೆ, ವೈರಾಗ್ಯ ಹೇಗೆ, ಅದೆಲ್ಲ ಉತ್ತರಕಾಂಡ ಅಂದರೆ ಈಗ ಪೂರ್ತಿ ಉಪದೇಶವೇ. ಪುನಿಸಭ ಬರನಹು ಸಹಿತ ವಿಭಾಗ, ಇದೆಲ್ಲ ಬಿಡಿಬಿಡಿಯಾಗಿ ಸ್ಪಷ್ಟವಾಗಿ ಹೇಳು. ಒಂದು ಹೇಳುತ್ತಾ ಅದರಲ್ಲಿ ಹೇಳಿಬಿಟ್ಟೆ ಅಂದೆಲ್ಲ ಬಿಡಿಬಿಡಿಯಾಗಿ ಹೇಳಬೇಕು. ಔರವು ರಾಮ ರಹಸ್ಯ ಅನೇಕ, ನಾನು ಕೆಲವು ಪ್ರಶ್ನೆ ಕೇಳಲಿಲ್ಲ ಎಂದು ನೀವು ಬಿಡಬೇಡಿ. ನಾನು ಕೇಳದೆ ಇನ್ನೂ ಏನಾದರೂ ಒಳ್ಳೆಯದಿದ್ದರೆ ಅದು ಹೇಳಿಬಿಡಿ. ನೀವು ರಾಮಕಥೆಯಲ್ಲಿ ಏನಾದರೂ ಕೇಳತಕ್ಕದ್ದು, ಅತಿ ಮುಖ್ಯವಾದದ್ದು, ಅದ್ಭುತವಾದ ಲೀಲೆ ಮಹಿಮೆ ಇದ್ದರೆ ನಾನು ಕೇಳಲಿಲ್ಲ ಎಂದು ನೀವು ಬಿಟ್ಟು ಬಿಡಬೇಡಿ, ಅದು ನಾನು ಕಲಿತಕ್ಕದ್ದಿದ್ದರೆ ಅದು ಹೇಳಿ. ಅದರಿಂದ ಔರವು ರಾಮ ರಹಸ್ಯ ಅನೇಕ, ಕಹಹು ನಾಥ ಅತಿ ವಿಮಲ ವಿವೇಕ. ಆ ಕಥೆ ಕೇಳಿದ್ದರೆ ನಿಮ್ಮ ಮನಸ್ಸು ನಿರ್ಮಲವಾಗಿ ಭಕ್ತಿ ಬೆಳೆದು ಮನಸ್ಸು ಶುದ್ಧವಾಗಿ ಬಿಟ್ಟು ವೈರಾಗ್ಯ ಗಟ್ಟಿಯಾಗ್ತದೆ, ಆಸಕ್ತಿ ಮೋಹ ಹೋಗುತ್ತದೆ, ಮನಸ್ಸು ನಿರ್ಮಲವಾಗಿ ಸಮಾಧಾನವಾಗ್ತದೆ. ಅಂಥದ್ದು ಹೇಳಿ ನಮಗೆ. ಅಂಥದ್ದು ರಾಮಚಂದ್ರನ ಯಾವ ಕಥೆ ಯಾವ ಲೀಲೆ ಇದ್ದರೂ ಹೇಳಿಬಿಡಿ, ಯಾವದಿಂದ ಸಾಧಕನಿಗೆ ಉಪಯೋಗವಾಗ್ತದೋ ಅದೆಲ್ಲ ಹೇಳಿಬಿಡಿ. ಜೋ ಪ್ರಭುಮಯ ಪೂಚಾ ನಹಿ ಹೋಯಿ ಸ್ವವು ದಯಾಲರ ಕಹು ಜನಿಗೋಯಿ. ನನಗೆ ನೋಡಿ, ಕೆಲವು ಏನು ಕೇಳಬೇಕೋ ನಮಗೆ ಗೊತ್ತಿಲ್ಲ, ಕೆಲವು ಕೇಳ್ತೀವಿ ಅಷ್ಟೇ. ನಾವು ಕೇಳದೆ ಬಿಟ್ಟಿದ್ದೇವೆ ಎಂದು ನೀವು ಬಿಡಬೇಡಿ, ನಾವು ಕೇಳದೇ ಇದ್ದರೂ ನೀವು ಹೇಳಿ, ಅದನ್ನು ಮುಚ್ಚಬೇಡಿ ದಯವಿಟ್ಟು. ತುಮ ತ್ರಿಭುವನ ಗುರ ಭೇದ ಬಖಾನ, ವೇದಶಾಸ್ತ್ರಗಳು ಹೇಳ್ತವೆ 3 ಲೋಕಗಳಿಗೆ ನೀವೇ ಗುರುಗಳು, ಶಿವ ಗುರುಗಳು. ಶಿವನಿಗೋಸ್ಕರ, ಗುರುಗಳಿಗೋಸ್ಕರ ಎಲ್ಲರೂ ಪೂಜೆ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ದಕ್ಷಿಣಾಮೂರ್ತಿ ಅಂದರೆ ಯಾರು? ಶಿವನೇ. ಅವನೇ ದಕ್ಷಿಣಾಮೂರ್ತಿ, ಎಲ್ಲ ವಿದ್ಯೆಗಳಿಗೆ ಗುರು. ಅಂಥದ್ದು ನೀವಿಲ್ಲೇ ಪತಿಯಾಗಿದ್ದೀರಿ, ಗುರುಗಳೇ ಸಾಕ್ಷಾತ್ತು ಜಗದ್ಗುರುಗಳೇ ನನ್ನ ಪತಿ, ನಾನು ಇಲ್ಲೇ ಕೂತಿದ್ದೇನೆ. ಶಿವನು ಜಗದ್ಗುರುವೇ ಅಲ್ಲವೇ? ತುಮ ತ್ರಿಭುವನ ಗುರ ಭೇದ ಬಖಾನ. ಅದರಿಂದ ವೇದಶಾಸ್ತ್ರಗಳೆಲ್ಲ ಹೇಳ್ತಾ ಇವೆ, ನೀವೇ ವೇದಗುರು, ಜಗದ್ಗುರು.
ಆನಜೀವ ಪಾವರ ಕಾಜಾನ. ಈಗ ನಾನು ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲಿ ಹೋಗುವುದು, ಯಾರು ಹೇಳಬಲ್ಲರು? ಏಕೆಂದರೆ ನಿಮ್ಮ ಸಮಾನ ಗುರುಗಳು ಯಾರೂ ಇಲ್ಲ. ಅದರಿಂದ ಬೇರೆ ಜನರೆಲ್ಲ ನಿಮ್ಮ ಹಿಂದೆ ಹೋಲಿಸಿದ್ದರೆ ಅವರು ಪಾಮರ ಜನರಾಗ್ತಾರೆ. ಸಾಮಾನ್ಯ ಜನರು, ಲೌಕಿಕ ಜನರು. ನೀವೇನೋ ಪರಿಪೂರ್ಣ ಜ್ಞಾನಿ, ಅದರಿಂದ ನೀವೇ ಹೇಳಬೇಕು. ಪ್ರಶ್ನ ಉಮಾಕಯ ಸಹಜ ಸುಹಾಯೇ ಛಲಬಿಹಿ ನ ಸುನಿಸಿವ ಮನ ಭಾಯೇ. ಈ ಉಮಾ ಏನು ಹೇಳ್ತಾರಪ್ಪ? ಉಮದ ಹೇಳ್ತಾರ, ಉಮೇಯ ಹೇಳ್ತಾರ, ಏನು ಹೇಳ್ತಾರೋ ಗೊತ್ತಿಲ್ಲ. ಉಮದ ಪ್ರಶ್ನ, ಉಮೇಯ ಪ್ರಶ್ನ, ಉಮೇಯ ಅದು ನನಗೂ ಗೊತ್ತಿಲ್ಲ ಕನ್ನಡ. ಉಮೇಯ ಪ್ರಶ್ನ ಆಯಿತು. ಉಮೇಯ ಪ್ರಶ್ನವನ್ನು ಕೇಳಿ ಸಹಜ ಸುಹಾಯಿ ನೋಡಿ. ಈಗ ಸಹಜವಾದ ಪ್ರೀತಿಯಿಂದ, ಸಹಜವಾದ ಭಕ್ತಿಯಿಂದ, ಉಮಾ ಕಪಟವಿಲ್ಲ, ಮೋಸವಿಲ್ಲ, ನಿರ್ಮಲ ಮನಸ್ಸಿನಿಂದ ಉಮಾ ಪ್ರಶ್ನೆ ಮಾಡಿದ್ದಾಳೆ. ಅದು ಕೇಳಿ ಛಲಬಿಹೀನ, ಕಪಟ ಇಲ್ಲ. ಸುನಿ ಶಿವಮನಭಾಯಿ, ಈ ಪ್ರಶ್ನೆ ಕೇಳಿದ್ದರೆ ಶಿವನಿಗೆ ಎಷ್ಟು ಆನಂದವಾಯಿತು. ಆವಾಗ ಸತಿ ಮೂಡಿನಲ್ಲಿಲ್ಲ, ನಾವು ಹೇಳುವುದಕ್ಕೆ ಹೋದರೂ ಕೇಳುವ ಮೂಡಿನಲ್ಲಿಲ್ಲ. ಈಗ ನೋಡು, ತಾನೇ ಪಾರ್ವತಿ ಮನಸ್ಸು ನೋಡು, ಒಂದು ಯಾವ ಋಷಿಗಿಂತ ಕಮ್ಮಿ ಇಲ್ಲ. ಎಷ್ಟು ಶುದ್ಧ ಮನಸ್ಸು, ನಿರ್ಮಲ ಭಕ್ತಿ, ಭಾವ, ವಿನಯ, ಪ್ರಶ್ನೆ ಮಾಡುವ ಬಗೆ, ಮಾಡಿರುವ ಪ್ರಶ್ನೆಗಳು ನೋಡಿದ್ದರೆ ಅಯ್ಯೋ, ಒಬ್ಬೊಬ್ಬ ಋಷಿ ಹಾಗೇ ಮಾತಾಡ್ತಾ ಇದ್ದಾಳೆ ಪಾರ್ವತಿ, ಒಬ್ಬ ಋಷಿ ಹಾಗೆ ಮಾತಾಡ್ತಾ ಇದ್ದಾಳೆ ನೋಡಿ. ಶಿವನಿಗೆ ಎಷ್ಟು ಆನಂದವಾಯಿತು. ಅಬ್ಬಾ, ಒಂದು ದಿವ್ಯವಾದ ಋಷಿ ಹಾಗೆ ಮಾತಾಡ್ತಾ ಇದ್ದೀವಿ, ನಿಮಗೆ ಎಲ್ಲ ಗೊತ್ತಿದೆ ಅಂದಂತೆ ಮಾತಾಡ್ತಾ ಇದ್ದೀವಿ. ತುಂಬ ಸಂತೋಷವಾಯಿತು ಶಿವಗೆ. ಹರ ಹಿಯ ರಾಮಚರಿತ ಸಭ ಆಯೆ ಪ್ರೇಮ ಪುಲಕಲೋಚನ ಜಲ ಛಾಯೆ. ಈಗ ರಾಮಚಂದ್ರನ ಕಥೆ ಹೇಳಬೇಕು ಎಂದಾಗ ರಾಮ ಹೃದಯಕ್ಕೆ ಬಂದರೆ ಪರಮಾನಂದವಾಯಿತು ಶಿವನಿಗೆ. ಹೃದಯದಲ್ಲಿ ಪುಲಕಾವಲಿ ಆಯಿತು, ಮೈಯೆಲ್ಲ ಏನು ರೋಮಾಂಚನವಾಯಿತು. ಹಬ್ಬ ಆನಂದವಾಯಿತು. ಪುಲಕ ಲೋಚನ ಜಲ ಛಾಯೆ, ಕಣ್ಣಿನಿಂದ ನೀರೇ ಬಂತಂತೆ. ರಾಮ ಎಂದು ಹೆಸರು ಕೇಳಿದ್ದರೆ ಸಾಕು, ಶಿವನಿಗೆ ಕಣ್ಣಿನಿಂದ ನೀರೇ ಬಂತಂತೆ. ಶ್ರೀ ರಘುನಾಥ ರೂಪ ಉರ ಆವ, ರಾಮಚಂದ್ರನ ರೂಪ ಹೃದಯಕ್ಕೆ ಬಂತು. ಪರಮಾನಂದ ಅಮಿತ ಸುಖ ಪಾವ, ಪರಮಾನಂದವಾಯಿತು. ಮಗನ ಧ್ಯಾನ ರಸ ದಂಡ ಜುಗಿ, ಆ ಆನಂದದಲ್ಲಿ ಹಾಗೇ ಧ್ಯಾನದಲ್ಲಿ ಮುಳುಗಿದ್ದಾನೆ. ರಾಮ ಎಂದು ನೆನಪಿಸಿದ್ದರೆ ಸಾಕು, ಶಿವನಿಗೆ ಧ್ಯಾನವೇ ಹತ್ತು ಬಿಟ್ಟಿತು. ಆ ಧ್ಯಾನದಲ್ಲೇ ಇದ್ದು ಬಿಟ್ಟ. ಏನು ದಂಡಜುಗ, 2 ದಂಡಗಳು, ದಂಡ ಅಂದರೆ ಏನೋ ಗೊತ್ತಿಲ್ಲ, ಅಂದರೆ ಸ್ವಲ್ಪ ಹೊತ್ತು 2 ನಿಮಿಷಗಳು ಅನಿಸುತ್ತದೆ. ಪುನಿಮನ ಬಾಹೆರ ಕೀನ, 1-2 ನಿಮಿಷ ಹಾಗೇ ಇದ್ದು ಬಿಟ್ಟ. ಏಕೆ? ಆ ಪರಮಾನಂದದಲ್ಲಿ, ಬ್ರಹ್ಮಾನಂದದಲ್ಲೇ ಮುಳುಗಿಬಿಟ್ಟ. ಸ್ವಲ್ಪ ಹೊತ್ತಿಗೆ ಚೇತರಿಸಿಕೊಂಡು ಬಾಹೆರ ಕೀನ ರಘುಪತಿ ಚರಿತ ಮಹೇಶ ಸಬ ಹರಷಿತ ಬರನಯಲೀನ, ಹರ್ಷದಿಂದ, ಆನಂದದಿಂದ ಹೇಳುವುದಕ್ಕೆ, ವರ್ಣಿಸುವುದಕ್ಕೆ ಶುರು ಮಾಡಿದ್ದಾನೆ. ಈಗ ಶಿವ ಹೇಳ್ತಾನೆ, झूठವು ಸತ್ಯ ಜಾಹಿ ಬಿನು ಜಾನೆ ಜಮಿ ಭುಜಂಗ ಬಿನು ರಜು ಪಹಚಾನೆ. ಜಗತ್ತೆಲ್ಲ ಮಿಥ್ಯ, ಜನರಿಗೆ ಮೋಹ ಇದೆ. ಹೇಗೆ ಹಗ್ಗವನ್ನು ನೋಡಿ ಹಾವಾಗಿ ತಪ್ಪು ಹೇಳಿದ್ದೀನಲ್ಲ, ವೇದಾಂತ ಬರುತ್ತದೆ. ಹಗ್ಗವನ್ನು ಹಾವಾಗಿ ಹೇಗೆ ತಿಳ್ಕೊಳ್ತೀವೋ, ಪರಮಾತ್ಮನನ್ನೇ ಈ ಜಗತ್ತಾಗಿ ದೇಹೇಂದ್ರಿಯ ಮನಸ್ಸುಗಳಾಗಿ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀವಿ. ಇದೆಲ್ಲ ಕನಸು ನೋಡ್ತಾ ಇದ್ದೀವಿ. ತನ್ನ ನಿಜವಾದ ಸ್ವರೂಪ ಪರಮಾತ್ಮ, ತಮ್ಮ ನಿಜವಾದ ಸ್ವರೂಪ ಪರಮಾತ್ಮನಲ್ಲಿ ಈ ದೇಹ, ಇಂದ್ರಿಯ, ಮನಸ್ಸುಗಳು, ಪಂಚಭೂತಗಳು, ನಾಮರೂಪಗಳು, ಮನುಷ್ಯರು, ಪ್ರಾಣಿಗಳೆಲ್ಲ ತೋರ್ತಾ ಇದೆ. ಇದೆಲ್ಲ ಒಂದು ಕನಸು ಹಾಗೆ ಇದೆ. ಅದರಿಂದ ಝೂಟವು ಸತ್ಯ ಜಾಹಿಬಿನು ಜಾನೆ, ಇದೆಲ್ಲ ಝೂಟ. ಸತ್ಯ ಜಾಹಿಬಿನು ಜಾನೆ, ಝೂಟವು ಸತ್ಯ ಜಾಹಿಬಿನು ಜಾನೆ ಅಂದರೆ ಪರಮಾತ್ಮನನ್ನು ತಿಳಿಯದಿದ್ದರೆ ಈ ಝೂಟವೇ ಸತ್ಯವಾಗಿ ಕಂಡು ಬರ್ತದೆ. ಈ ಮಿಥ್ಯಾವಾದ ಪ್ರಪಂಚವೇ ಸತ್ಯವಾಗಿ ತೋರ್ತದೆ. ಏಕೆ ಅಂದರೆ ಇದರ ಮೂಲತತ್ವ ಪರಮಾತ್ಮ ತಿಳಿಯುವವರೆಗೂ ಇದೇ ಸತ್ಯ ಅನಿಸುತ್ತದೆ. ಕನಸಿನಲ್ಲಿ ಇದ್ದವನಿಗೆ ಎಚ್ಚರ ಆಗುವವರೆಗೂ ಕನಸೇ ಸತ್ಯ ಅನಿಸುತ್ತದೆ. ಹಾಗೆ ಜಿಮಿ ಭುಜಂಗ ಬಿನು ರಜು ಪಹಚಾನೆ, ಹಗ್ಗ ತೋರುವವರೆಗೂ, ಹಗ್ಗವನ್ನು ತಿಳಿಯುವವರೆಗೂ ಹಾವೇ ಸತ್ಯ, ಹಾವೆಯಲ್ಲಿ ನಿಜವಾಗಿದೆ ಅನಿಸುತ್ತದೆ. ಅಯ್ಯೋ, ಹಾವು ಹೆದರ್ಕೊಳ್ತಾನೆ, ಅವ್ರಿಗೇನು ಬೆವರು ಬಂದು ಬಿಡ್ತದೆ, ಓಡಿ ಹೋಗೋಕ್ಕಾಗಲ್ಲ, ಜಾಗ ಇಲ್ಲ, ಇಲ್ಲಿ ಬಾಗಿಲು ಆ ಸೈಡ್ ಇದೆ, ಬಾಗಿಲು ಸೈಡೇ ಹಾವು ಕೂತಿದೆ, ಇಲ್ಲಿ ಸೈಡ್ ಜಾಗನೇ ಇಲ್ಲ, ಎಲ್ಲಿ ಹೋಗೋದು? ಅಯ್ಯೋ ಹಾವು ಅವ್ರು ಹೇಳ್ತಾರೆ ನೋಡಿ, ಹಾವು ಜನರಿಗೆ ಹೇಳ್ತಾನೆ, ಹಾವು ನೋಡು ಇದಕ್ಕೆ ಬೆವರು ಬರ್ತಾ ಇದೆ, ಓಡಿ ಹೋಗೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ಹಾವು ಇಲ್ಲೆಲ್ಲಪ್ಪ ಅಂದರೆ, ಹಾವಿದೆ ಅಂತ ಹೇಳ್ತಾರೆ. ಹಗ್ಗ ತಿಳ್ಕೊಂಡ್ರೆ ಅಮ್ಮಯ್ಯ ಗೊತ್ತಾ. ಹಾಗೆ ಈ ಸಂಸಾರ ಪ್ರಪಂಚ ಹೇಗೆ ಇದೆ, ಜಿಮಿ ಭುಜಂಗ ಬಿನು ರಜು ಪಹಚಾನೆ, ರಜ್ಜು ಗೊತ್ತಾಗುವವರೆಗೂ ಭುಜಂಗ, ಹಾವು ಹೇಗೆ ಸತ್ಯವಾಗಿ ತೋರ್ತದೋ, ಪರಮಾತ್ಮ ಗೊತ್ತಾಗುವವರೆಗೂ ನಿಮಗೆ ಈ ನಾಮರೂಪ ಪ್ರಪಂಚ, ಮನುಷ್ಯರು, ನಾನು, ನೀನು, ಈ ಪ್ರಪಂಚ ಎಲ್ಲ ಕನಸು ಹಾಗೆ ತೋರ್ತಾ ಇರುತ್ತದೆ. ಇದೆಲ್ಲ ನಿಜವಾಗಿಲ್ಲವೇ ಇಲ್ಲ. ಕನಸು ಇತ್ತ? ಕನಸಿನ ಪ್ರಪಂಚ ಇತ್ತ?
మరి ತೋರಿತು, ಸುಮ್ಮನೆ ತೋರ್ತಾ ಇದೆ, ಇದೋ ಕನಸೆ ಅನಿಸುತ್ತಾ ಇದೆ, ಎಲ್ಲಿ ಇಲ್ಲ. ಅಯ್ಯೋ ಅನಿಸೋದಲ್ಲ, ನಿಜವಾಗಿದೆ ನೋಡಿ, ಪುಸ್ತಕ ನೋಡಿದೆ ನಿಜವಾಗಿದೆ, ಕೈ ಮುಟ್ಟಿ ನೋಡಿದೆ, ಸುಮ್ಮನೆ ಕನಸಲ್ಲ ನಿಜವಾಗಿದೆ. ಕನಸಿನಲ್ಲಿ ಮುಟ್ಟಿ ನೋಡಿ ನಿಜವಾಗಿ ಅನಿಸುತ್ತೆ, ಹಾಗೆ ಅನಿಸುತ್ತೆ. ಅದು ಮುಟ್ಟುವುದು ಕನಸೆ, ಮುಟ್ಟಿದ್ದಾರ ಕೈಗೆ ಸ್ಪರ್ಶವಾಗಿದ್ದು ಕನಸೆ. ಎಚ್ಚರಗೊಂಡ ನಂತರ ಮುಟ್ಟು ಯಾವ ಪುಸ್ತಕ ನಿಮಗೆ ಕನಸಿನಲ್ಲಿ ನಿಮಗೆ ಕುರ್ಚಿ ಮುಟ್ಟಿದ್ದಾರೆ, ಕುರ್ಚಿಯಲ್ಲಿ ಕೂತಿದ್ದಾರೆ, ಅದು ಮುಟ್ಟಿದ್ದರೆ ಏನೋ ಅನಿಸುತ್ತೆ. ಎಚ್ಚರ ಹೋದಾಗ ಕುರ್ಚಿ ಮುಟ್ಟು ನೋಡ್ತೀರಿ, ಎಲ್ಲಿದೆ? ಅಲ್ಲಿ ಏನೋ ಬೆಂಕಿತ್ತು, ಬೆಂಕಿ ನಿಮ್ಮ ಮೇಲೆ ಬಿದ್ದಿತು, ಏನೋ ಚುಚ್ಚಿತು, ಕಲ್ಲಿತ್ತೋ ಬೆಂಕಿತ್ತೋ ಏನೋ ಆಯಿತು. ಅಯ್ಯೋ ಎಚ್ಚರಗೊಂಡರೆ ಇದೆಲ್ಲ ಸುಟ್ಟು ಹೋಗಿರುತ್ತದ ಕೈ? ಏನಿಲ್ಲ. ಹಾಗೆಯೇ ಇದೆಲ್ಲ ಕನಸು, ಅನಿಸುತ್ತಾ ಇದೆ, ಅನಿಸಿಕೆ ನೋಡಿ. ಅಲ್ಲಿ ಪ್ರಪಂಚ ಇದೆ, ಮರ ಗಿಡಗಳಿವೆ, ಈಗ ಈ ಗೋಡೆ ಇದೆ, ಅನಿಸುತ್ತಾ ಇದೆ, ಗೋಡೆ ಏನಿಲ್ಲ. ಈ ನಾನು ದೇಹವಾಗಿದ್ದೇನೆ ಅನಿಸಿಕೆ. ಏಕೆ? ತನನಿದ್ದೆಯಲ್ಲಿ ಅನಿಸಿಕೆ ಬಿಟ್ಟರೆ ಪ್ರಪಂಚ ಇಲ್ಲ. ನಾನು ತನನಿದ್ದೆಯಲ್ಲಿ ನಾನು ಎಂಬುದು ಅನಿಸಿಕೆ, ನಾನು ದೇಹ ಮನುಷ್ಯ ಎಂಬುದು ಅನಿಸಿಕೆ. ಈ ಏಕೆ ಅನಿಸಿಕೆ ಬಿಟ್ಟರೆ, ಮರೆತು ಹೋದರೆ ದೇಹವಿಲ್ಲ, ನಾನಿಲ್ಲ. ಇದ್ದೀನ ತನನಿದ್ದೆಯಲ್ಲಿ? ಸುಷುಪ್ತಿಯಲ್ಲಿದ್ದೀನ? ಇಲ್ಲ. ಅಂದರೆ ಸುಷುಪ್ತಿಯಲ್ಲಿದು ಮರೆತು ಹೋಗ್ತೀನಿ ಅಂದರೆ ಇದು ಅನಿಸಿಕೆನೇ. ಅನಿಸಿಕೆ ಅಲ್ಲದಿದ್ದರೆ ತನ್ನಿದ್ದೆಯಲ್ಲಿ ಇರಬೇಕಿತ್ತು, ಏಕಿಲ್ಲ? ಅದು ತುಳಸಿದಾಸ್ ಹೇಳ್ತಾ ಇದ್ದಾನೆ, ಝೂಟೆಹು ಸತ್ಯ ಜಾಹಿ ಬಿನು ಜಾನೆ ಜಿಮಿ ಭುಜಂಗ ಬಿನು ರಜು ಪಹಚಾನ್. ಪಾರ್ವತಿಗೆ ಮೊದಲನೇ ವಾಕ್ಯವೇ ವೇದಾಂತ ಹೇಳಿಬಿಡ್ತಾ ಇದ್ದಾನೆ. ಮೊದಲನೇ ವಾಕ್ಯವೇ ವೇದಾಂತ. ಜಗತ್ತೆಲ್ಲ ಮಿಥ್ಯ. ಜಹಿ ಜಾನೆ ಜಗ ಜಾಯಿ ಹೆರಾಯಿ. ಯಾರನ್ನು, ಯಾವ ಪರಮಾತ್ಮನನ್ನು ತಿಳಿಯುವ, ಯಾವ ಪರಮಾತ್ಮ ಯಾರು? ಈ ನಾನು ಎಂಬ ಬುದ್ಧಿಯನ್ನು ಬಿಟ್ಟಾಗ ತನ್ನ ಸಾಕ್ಷಿ ಸ್ವರೂಪ ಇದೆ, ಅದು ಪರಮಾತ್ಮ, ಅದು ರಾಮಚಂದ್ರ. ಅದು ತಿಳ್ಕೊಂಡರೆ ಜಾಗೇ ಜಥಾ ಸಪನ ಭ್ರಮಜಾಯಿ. ತನ್ನ ಸ್ವರೂಪ ತಿಳ್ಕೊಂಡರೆ ಸ್ವಪ್ನದಿಂದ, ಕನಸಿನಿಂದ ಎಚ್ಚರವಾಗಲ್ಲ. ಎಚ್ಚರವಾಗುವವರೆಗೂ ಆ ಕನಸಿನ ಸಂಸಾರ ಬಿಡಲ್ಲ. ಬಂದವು ಬಾಲರೂಪ ಸೊಯ್ಯಿರಾಮೋ. ಈಗ ಇದು ನಿರ್ಗುಣ ಬ್ರಹ್ಮ ಹೇಳಿದ. ಈಗ ಸಗುಣ ಹೇಳ್ತಾನೆ. ಬಾಲರೂಪ ರಾಮನಿಗೆ ನಮ್ಮ ನಮಸ್ಕಾರ. ಸಬಬಿಧಿ ಸುಲಭ ಜಪತ ಜಸನಾಮ. ಅಂದರೆ ಬಾಲರೂಪವಾಗಿದ್ದಾನೆ ಅವನು, ಸಾಕ್ಷಾತ್ತು ಸಚ್ಚಿದಾನಂದ ಸ್ವರೂಪನೇ. ಎಲ್ಲಿದ್ದಾನೆ? ನಮ್ಮ ಎಲ್ಲರ ಆತ್ಮ ಆಗಿದ್ದಾನೆ. ಹಾಗೆ ಅಲ್ಲಿದ್ದಾನೆ. ಸಣ್ಣ ಮಗು ಎಂದು ನೋಡಬೇಡ, ಸಣ್ಣ ಮಗು ತೋರ್ತಾನೆ. ಇರುವುದು ಬ್ರಹ್ಮವೇ, ಸಚ್ಚಿದಾನಂದ ಬ್ರಹ್ಮ. ಸಬಬಿಧಿ ಸುಲಭ ಜಪತ ಜಸನಾಮ. ಮಂಗಲ ಭವನ ಅಮಂಗಲಹಾರಿ ದ್ರವವು ಸ್ವದಶರಥ ಅಜಿರ ಬಿಹಾರಿ. ಆ ಬಾಲರಾಮ ಇರ್ತಾನೆ ಮಂಗಲ ಭವನ. ಮಂಗಲಕ್ಕೆ ಭವನ ಅಂದರೆ ನಿಧಿ. ಅಮಂಗಲಹಾರಿ, ಎಲ್ಲ ಅಮಂಗಲವನ್ನು, ದುಃಖವನ್ನು, ಸಂಸಾರವನ್ನು, ರೋಗವನ್ನು ನಾಶ ಮಾಡ್ತಾನೆ. ಎಲ್ಲರಿಗೂ ಮಂಗಲವನ್ನು ಉಂಟು ಮಾಡ್ತಾನೆ. ಅಂಥವನು ದಶರಥನ ಹೇಳ್ತಾರಪ್ಪ ಅಂಗನ ಅಂದರೆ ಅಂಗಣ ಹೇಳ್ತಾರೆ. ದಶರಥ ಅಂಗಣದಲ್ಲಿ ಸಣ್ಣ ಮಗು ಓಡಾಡ್ತಾ ಇರ್ತಾನೆ. ಮಗು ನೋಡಿಕೊಂಡು ಮಗು ಎಂದು ತಿಳ್ಕೊಳ್ಳಬೇಡ. ಮಗು ಹಾಗೆ ಆಟಾಡ್ತಾ ಇದ್ದಾನೆ, ಲೀಲೆ. ಅವನು ಸಾಕ್ಷಾತ್ತು ಪರಮಾತ್ಮ. ಮಗು ಹಾಗೆ ಏನು ಗೊತ್ತಿಲ್ಲದಂತೆ ಸಣ್ಣ ಮುಗ್ಧ ಮಗು ಹಾಗೆ ಅಲ್ಲಲ್ಲಿ ಆಟಾಡ್ತಾನೆ. ಏನು ನಾಯಿ ಬಂದರೆ ಅದು ನೋಡ್ತಾನೆ, ಇನ್ನೇನೋ ಬಂದರೆ, ಪಕ್ಷಿ ಬಂದರೆ, ಕಾಗೆ ಬಂದರೆ ನೋಡ್ತಾ ಇರ್ತಾನೆ. ಅದೇನಪ್ಪ ಎಂದು ಹೇಳ್ತಾನೆ. ಕಾಗೆ ಅಂದರೆ ಅದನ್ನು ಹಿಡಿಯುವಕ್ಕೆ ಹೋಗ್ತಾನೆ. ಅದೆಲ್ಲ ಉತ್ತರಾಖಂಡದಲ್ಲಿ ಬರ್ತದೆ. ಒಬ್ಬ ಋಷಿ ಕಾಗಭೂಷುಂಡಿ ಅವನ ಹೆಸರು. ಅವರಿಗೆ ಯಾರೋ ಗುರುಗಳು ಶಾಪ ಕೊಟ್ಟ. ಅವರು ಏನೇನೋ ಮತ್ತೆ ಪ್ರಶ್ನೆ ಮಾಡುತ್ತಾ ಗುರುಗಳನ್ನು ಇರಿಟೇಟ್ ಮಾಡಿಬಿಟ್ಟರೆ ಗುರುಗಳು ಸಿಟ್ಟು ಮಾಡಿಕೊಂಡು ಇವನಿಗೆ ಕಾಗೆ ಆಗಿಬಿಡು, ಕಾಗೆ ಹಾಗೆ ಮತ್ತೆ ಮಾತಾಡ್ತಾ ಇದ್ವಿ ಎಂದು ಕಾಗೆ ಆಗುವಂತೆ ಶಾಪ ಕೊಡ್ತಾರೆ. ಅವರು ಕಾಗೆ ಆಗಿಬಿಡ್ತಾರೆ. ಆಯಿತು, ಗುರುಗಳು ನಂತರ ಹೇಳ್ತಾನೆ, ನಿಮಗೆ ಶಾಪ ವಿಮೋಚನೆ ಮಾಡ್ತೀನಿ ಅಂದರೆ ಬೇರೆ ಗುರುಗಳು, ಬೇಡ ಗುರುಗಳೇ, ನನ್ನನ್ನು ಕಾಗಿ ಶರೀರದಲ್ಲೇ ಇರಲಿ. ಒಳಗಿರುವವನು ಋಷಿ, ತತ್ವಜ್ಞಾನಿ, ಭಕ್ತ, ಆದರೂ ಕಾಗಿ ವೇಷದಲ್ಲಿರುತ್ತಾನೆ. ಗುರುಗಳು ಶಾಪ ಕೊಟ್ಟರಲ್ಲ, ಕಾಗೆ ವೇಷದಲ್ಲೇ ಇರ್ತೀನಿ ಅಂದರೆ ಹಾಗೆ ಇದ್ಕೊಡ್ತಾನೆ. ಅವನ ಹೆಸರು ಕಾಗಭೂಷುಂಡಿ ಅಂತ. ಕಾಗಭೃಷುಂಡಿ, ಕಾಗ ಅಂದರೆ ಕಾಗೆ, ಕಾಗಭೃಷುಂಡಿ. ಭೃಷುಂಡಿ ಸಂಸ್ಕೃತದಲ್ಲಿ ಹೇಳ್ತಾರೆ, ಭುಷುಂಡಿ ಹಿಂದಿಯಲ್ಲಿ ಹೇಳ್ತಾರೆ. ಭೃಷುಂಡಿ ಸಂಸ್ಕೃತದಲ್ಲಿ, ಕಾಗಭುಷುಂಡಿ. ಭುಷುಂಡಿ ಅವನ ಹೆಸರು. ಕಾಗೆ ರೂಪದಲ್ಲಿದ್ದಾನೆ, ಒಂದು ಋಷಿ. ಅವನ ಕಥೆ ವಿಸ್ತಾರವಾಗಿ ಉತ್ತರಾಖಂಡದಲ್ಲಿ ಬರುತ್ತದೆ. ಅವನು ಹೇಳ್ತಾನೆ, ಅಲ್ಲಿ ರಾಮಾವತಾರ ಪ್ರತಿ ತ್ರೇತಾಯುಗದಲ್ಲಿ ಆಗುತ್ತದೆ. ಅನೇಕ ಸಲ ನಾನು ರಾಮಾವತಾರ ನೋಡಿದೆ ಹೇಳ್ತಾನೆ. ಹಾಗಾದರೆ ರಾಮ ಅಂದರೆ ಸಣ್ಣ ಮಗು ಎಂದು ತಿಳ್ಕೊಳ್ಳಬೇಡ, ನಾನು ಪ್ರತ್ಯಕ್ಷ ಅನುಭವವಾಗಿ ನೋಡಿದೆ ಎಂದು ಹೇಳ್ತಾನೆ. ಏನು ಅಂದರೆ ನಾನು ಒಂದೆರಡು ಹೇಳ್ತೀನಿ, ವಿಸ್ತಾರವಾಗಿ ಅಲ್ಲಿ ಬರ್ತದೆ, ಸ್ವಲ್ಪನೇ ಹೇಳ್ತೀನಿ. ಅವನು ಕಾಗಿಯಾಗಿ ಅಯೋಧ್ಯಕ್ಕೆ ಹೋಗ್ತಾನೆ. ದಶರಥನ ಅಂಗಣದಲ್ಲಿ ಸಣ್ಣ ಮಗು ಆಟಾಡ್ತಾ ಇದ್ದಾನೆ. 1 ವರ್ಷ ಮಗು. ನೋಡಿದ್ದರೆ ಯಾರನ್ನು ಹೊಸ ಜನರು ಬಂದರೆ ಹೆದರ್ಕೊಂಡು ಬಿಡ್ತಾನೆ, ಯಾರಾದರೂ ಬಂದರೆ ಓಡಿ ಹೋಗ್ತಾನೆ. ಹಾಗೆ ಅಲ್ಲವೇ? ಹಾಗೆ ನೋಡಿದರೆ ಕಾಗಿ ಬಂದರೆ ಎಂದು ನೋಡ್ತಾನೆ, ಕಾಗಿ ಹತ್ತಿರಕ್ಕೆ ಬಂದರೆ ಹಿಡಿಯುವಕ್ಕೆ ಹೋಗ್ತಾನೆ, ಕಾಗೆ ಜೋರಾಗಿ ಆಡಿದ್ದರೆ ಮತ್ತೆ ಹೆದರ್ಕೊಂಡು ಬರ್ತಾನೆ.
ಅದರಿಂದ ಹೇಳ್ತಾನೆ, ನಾನು ಕಾಗೆ ಆಗಿ ಹೋಗಿಕೊಂಡು ರಾಮಚಂದ್ರನನ್ನು ಆಟಾಡು ಅವರ ಜೊತೆಗೆ ಇರುವುದಕ್ಕೆ ಹೋಗ್ತೀನಿ, ಅವರ ಜೊತೆಗೇ ಕೂತಿರ್ತೀನಿ, ಅವ್ರು ಬಂದು ನನ್ನನ್ನು ಹಿಡ್ಕೊಳ್ತಾನೆ, ಹಾಗೆ ನನ್ನ ಜೊತೆಗೆ ಆಟ ಆಡ್ತಾನೆ, ಕೆಲವೊಮ್ಮೆ ಬಿಡುತ್ತಾನೆ, ಕೆಲವೊಮ್ಮೆ ಹಿಡ್ಕೊಳ್ತಾನೆ, ಮತ್ತೆ ಬಿಡುತ್ತಾನೆ. ಹೀಗೆ ಆಟ ಆಡಿದ್ದಾಗ ಅವರ ಜೊತೆಗೆ ಇರುವಾಗ ನಾನು ಒಂದು ಸಲ ಅವರ ಎದುರಾಗಿ ಕೂತಿದ್ದಾಗ ಎಂದು ಆಕಳಿಕೆ ಮಾಡಿದ ರಾಮಚಂದ್ರ. ಮಾಡಿದ್ದರೆ ನನಗೆ ನಾನು ಕಾಗಿ ರೂಪದಲ್ಲಿರುವ ನಾನು ಅವರ ಬಾಯಿ ಒಳಗೆ ಹೋಗಿಬಿಟ್ಟೆ. ಬಾಯಿ ಒಳಗೆ ಹೋಗಿಬಿಟ್ಟರೆ, ಇದೆಲ್ಲ ನನ್ನ ಅನುಭವ ಎಂದು ಹೇಳ್ತಾರೆ, ಬಾಯಿ ಒಳಗೆ ಹೋಗಿಬಿಟ್ಟರೆ ಬಾಯಿ ಒಳಗೆ ಏನಿದೆ? ಒಳಗೆ ಹೋದರೆ ಅಲ್ಲಿ ಇನ್ನೊಂದು ಬ್ರಹ್ಮಾಂಡ ಇದೆ, ಅಲ್ಲಿ ಇನ್ನೊಂದು ಬ್ರಹ್ಮಾಂಡ ಇದೆ. ಅಲ್ಲಿ ಹೋಗಿದ್ದರೆ ಪಂಚಭೂತಗಳು, ಊರು, ಅಯೋಧ್ಯ ನಗರ, ಮತ್ತೆ ಜನರು, ಎಲ್ಲ ಇದೆ. ನನಗೆ ಆಶ್ಚರ್ಯವಾಯಿತು, ಇದೇನಪ್ಪ? ಕನಸಿನ ಒಳಗೆ ಇನ್ನೊಂದು ಕನಸಿರುತ್ತದೆ ನೋಡಿ, ಹಾಗೆ ಒಳಗೆ ಇನ್ನೊಂದಿದೆ. ಅಲ್ಲಿ ನೋಡಿದ್ದರೆಲ್ಲ ನಾನು ಅದರಲ್ಲಿ ಆಕಾಶದಲ್ಲಿ ಹಾರ್ತಾ ಇದ್ದೀನಿ. ದೂರ ದೂರ ಹೋದೆ, 100 ಕಿಲೋಮೀಟರು. ನಗರಗಳು, ಗ್ರಾಮಗಳು, ಜನರು, ಋಷಿಗಳು, ಮನುಷ್ಯರು, ಏನೇನೋ ಇದೆ. ದೂರ ದೂರವರೆಗೂ ಹೋಗಿದೆ. ಅಲ್ಲಿ ಹೋಗ್ತಾ ಹೋಗ್ತಾ ಅಯೋಧ್ಯಕ್ಕೆ ಹೋದೆ. ಎಲ್ಲಿ ಒಳಗೆ, ಅವರ ಒಳಗೆ, ಮನೆ ಒಳಗೆ. ಅಲ್ಲಿ ಹೋದರೆ ಅಲ್ಲಿ ಅಯೋಧ್ಯಕ್ಕೆ ಹೋದರೆ ಅಲ್ಲಿ ಒಂದು ರಾಮಚಂದ್ರ ಇದ್ದಾನೆ, ಸಣ್ಣ ಮಗು ತಿರುಗುತ್ತಾ ಇದ್ದಾನೆ. ಅಲ್ಲಿ ಹೋಗಿ ಅಲ್ಲಿ ಆಟ ಆಡ್ತಾ ಇದ್ದೆ. ಅಲ್ಲಿ ಇವನು ಮಾತ್ರ ಸಾಮಾನ್ಯ ಮನುಷ್ಯನೇನೋ ಅಂದ್ಕೊಂಡೆ. ಅಲ್ಲಿ ಹೋಗಿದ್ದರೆ ಅಲ್ಲಿ ಅವರು ಆಕಳಿಕ ಮಾಡಿದ್ದಾನೆ. ಮಲ್ಲಿ ಒಳಗೆ ಹೋದರೆ ಅಲ್ಲಿ ಇನ್ನೊಂದು ಬ್ರಹ್ಮಾಂಡ ಇದೆ. ಅಯ್ಯೋ, ಆವಾಗ ಅವನು ಏನಂದರೆ, ಒಂದು ಸಲ ಅದೇನು ಸ್ನೀಸಿಂಗ್ ಏನು ಹೇಳ್ತಾರೆ, ಆ ಆಕ್ಷಿಯನ್ನು ಹೇಳಿದಾಗ ಅದು ಮತ್ತೆ ಹೊರಗೆ ಬಂದು ಬಿದ್ದ. ಮತ್ತೆ ಅಲ್ಲಿಂದ ಹೊರಗೆ ಬಂದು ಬಿದ್ದ. ನೋಡಿದ್ದರೆ ಈ ಲೋಕಕ್ಕೆ ಬಂದೆ. ಆವಾಗ ಅರ್ಥವಾಯಿತು, ಅಯ್ಯೋ ರಾಮಚಂದ್ರ ಅಂದೆ ಸಣ್ಣ ಮಗು ಎಂದು ತಿಳ್ಕೊಳ್ಳಬೇಡ, ಅವರು ಒಳಗೆ ಹೋದರೆ ಬ್ರಹ್ಮಾಂಡವೇ ಇದೆ. ಅವರು ಸಣ್ಣ ಮಗು ಹಾಗೆ ನಟಿಸ್ತಾ ಇದ್ದಾನೆ, ಸಚ್ಚಿದಾನಂದ ಸ್ವರೂಪನೇ, ಮನುಷ್ಯ ಎಂದು ನೋಡಬೇಡಿ, ಸಾಕ್ಷಾತ್ ಪರಮಾತ್ಮ. ಇದು ನಾನು ಪ್ರತ್ಯಕ್ಷವಾಗಿ ನೋಡಿದೆ. ಸಂಕ್ಷೇಪವಾಗಿ ಹೇಳಿದ್ದೀನಿ, ಇದೆಲ್ಲ 3 ದಿವಸ ಹೇಳ್ತಾನೆ. ಅಲ್ಲಿ ಏನೋ ವಿಸ್ತಾರವಾಗಿ ತತ್ವ ಹೇಳ್ತಾನೆ, ರಾಮಚಂದ್ರನ ತತ್ವ. ಕಾಗಭೂಷುಂಡಿಯವನು ಪ್ರತ್ಯಕ್ಷ ಅನುಭವ ಎಲ್ಲಿ ಉತ್ತರಕಾಂಡದಲ್ಲಿ ಪಟ್ಟಾಭಿಷೇಕ ಆದ ನಂತರ ಎಲ್ಲ ಉಪದೇಶ ಅದು ಆವಾಗ ಹೇಳ್ತೀನಿ, ಇವಾಗ ಬಿಡಿ, ಇಷ್ಟೇ ಸಾಕು. ಅದರಿಂದ ಬಾಲರೂಪ ಸೊಯ್ಯುರಾಮು ಮಂಗಲ ದ್ರವವು ದಶರಥ ಅಜಿರ ವಿಹಾರಿ. ಸಣ್ಣ ಮಗುವಾಗಿ ದಶರಥನ ಅಂಗಣದಲ್ಲಿ ಓಡಾಡ್ತಾ ಇರುತ್ತಾನೆ, ಏನು ಗೊತ್ತಿಲ್ಲದ ಸಣ್ಣ ಮಗು ಹಾಗೆ. ಜನರು ನೋಡಿಕೊಂಡು ಸಣ್ಣ ಮಗು ಎಂದು ನೋಡ್ತಾರೆ ಹೊರತು ಅವನು ಸಣ್ಣ ಮಗು, ಲೀಲ ಇದೆ, ಬಟ್ ಸಾಕ್ಷಾತ್ ಪರಮಾತ್ಮನೇ. ಕರಿಪ್ರಣಾಮ ರಾಮ ಹಿ ತ್ರಿಪುರಾರಿ ಅಂತ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ಶಿವ ಹರಶಿ ಸುಧಾ ಸಮಗಿರಾವುಚಾರಿ. ಆವಾಗ ಈಗ ಹೇಳ್ತಾನೆ, ಇಷ್ಟು ಆನಂದ ಮಾಡಿಕೊಂಡು ಅಂದರೆ ಪ್ರಸನ್ನವಾಗಿ ಶಿವ ಹೇಳ್ತಾನೆ, ಧನ್ಯ ಧನ್ಯ ಗಿರಿರಾಜಕುಮಾರಿ. ಪಾರ್ವತಿ, ನೀವು ಧನ್ಯ, ನೀವು ಸಾಕ್ಷಾತ್ ಪರಮಾತ್ಮ ತತ್ವನೇ ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸ ಹುಟ್ಟಿತಲ್ಲ, ಪ್ರಪಂಚ ಮೇಲೆ ವೈರಾಗ್ಯ, ಪರಮಾತ್ಮ ತತ್ವ ತಿಳ್ಕೊಳ್ಳಬೇಕೆಂಬ ಜಿಜ್ಞಾಸ ಹುಟ್ಟಿತಲ್ಲ, ನಿಮ್ಮ ಜನ್ಮ ಧನ್ಯವಾಯಿತು. ಧನ್ಯ ಧನ್ಯ ಅಂದರೆ ನಿಮಗೆ ಸಂಸಾರ ದುಃಖ, ಸಂಸಾರ ನಾಮ ರೂಪ ಎಲ್ಲ ಹೋಗಿಬಿಡ್ತದೆ, ಸಾಕ್ಷಾತ್ ಪರಮಾತ್ಮ ದರ್ಶನನೇ ನಿನಗೆ ಆಗುತ್ತದೆ. ಧನ್ಯ ಧನ್ಯ ಗಿರಿ ರಾಜಕುಮಾರಿ, ತುಮ ಸಮಾನ ನಹಿ ಕೊವು ಉಪಕಾರಿ. ನಿಮ್ಮಂತ ನೀವು ಬಂದು ನನ್ನ ಹತ್ತಿರ ಬಂದು ರಾಮಕಥಾ ಹೇಳುವುದಕ್ಕೆ ಹೇಳಿದ್ದಿ, ಅಬ್ಬಾ ನಿನ್ನಂತ ನನಗೆ ಯಾರು ಉಪಕಾರ ಮಾಡ್ತಾರೆ? ರಾಮ ಅಂದರೆ ನನಗೆ ಎಷ್ಟು ಇಷ್ಟ. ಆ ರಾಮಕಥಾ ಬಾಯಿದಿಂದ ಹೇಳುವುದು ಕೇಳುವುದು ನನಗೆ ಬಹಳ ಪ್ರೀತಿ, ಬಹಳ ಪ್ರಿಯ. ಅದನ್ನು ನೀವು ಬಂದು ಕೇಳ್ತಾ ಇದ್ದೀವಿ ಅಂದರೆ, ಅಯ್ಯೋ ನಿನ್ನಂಥ ಉಪಕಾರಿ ಯಾರೂ ಇಲ್ಲ ನನಗೆ. ಪೂಜ್ಯಹು ರಘುಪತಿ ಕಥಾ ಪ್ರಸಂಗ, ರಘುಪತಿ ಕಥೆಯನ್ನು ನೀವು ಕೇಳ್ತಾ ಇದ್ದೀವಿ. ಸಕಲ ಲೋಕ ಜಗ ಪಾವನಿ ಗಂಗಾ, ಸಕಲ ಜಗತ್ತನ್ನು ಗಂಗಾ ಹೇಗೆ ಪಾವನ ಮಾಡ್ತದೋ ಅಂಥ ಪಾವನ ಮಾಡುವಂಥದ್ದು ರಾಮಕಥಾ. ತುಮ ರಘುಬೀರ ಚರಣ ಅನುರಾಗಿ, ನಿನಗೆ ರಾಮಚಂದ್ರನ ಚರಣದಲ್ಲಿ ಪ್ರೇಮ ಇದೆ, ಅನುರಾಗ ಇದೆ. ಕೀನಿಹು ಪ್ರಶ್ನ ಜಗತ ಹಿತಲಾಗಿ, ನಿನಗೆ ರಾಮಚಂದ್ರನ ಭಕ್ತಿ ಇದೆ, ರಾಮಚಂದ್ರನ ತತ್ವ ಗೊತ್ತು. ಲೋಕಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದೀವಿ, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ, ನನಗೆ ಗೊತ್ತು, ನೀವು ಸಾಕ್ಷಾತ್ ಬ್ರಹ್ಮಸ್ವರೂಪವೇ. ಅಂದರೆ ಲೋಕಕ್ಕೋಸ್ಕರ ಪ್ರಶ್ನೆ ಕೇಳಿದ್ದರೆ ನಾನು ಹೇಳ್ತೀನಿ, ಹೇಳಿದ್ದರೆ ಯಾರೋ ಕೇಳ್ತಾರೆ, ಇದು ಕೇಳಿ ಲೋಕಕ್ಕೆ ತಲುಪುತ್ತದೆ. ಅದರಿಂದ ಲೋಕಕ್ಕೆ ಉಪಕಾರವಾಗಲಿ. 4-6 ಜನರು ಕೂತಿದ್ದರೆ ಏನು ಪ್ರಶ್ನೆ ಮಾಡಬೇಕೋ ಜನರಿಗೆ ಗೊತ್ತಿಲ್ಲ. ಒಂದು ಗುರುಗಳು ಕೂತಿದ್ದರೆ, ಬುದ್ಧಿವಂತ ಯಾರೋ ಒಬ್ಬರು ಒಳ್ಳೆಯ ಪ್ರಶ್ನೆ ಮಾಡ್ತಾನೆ, ಎಲ್ಲರೂ ಬಂದರು ಏನೇನೋ ಹರಟೆ ಮಾಡ್ತಾರೆ, ವ್ಯರ್ಥ ಮಾತುಕತೆ ನಡೆಯುತ್ತದೆ. ಅದರಿಂದ ಒಳ್ಳೆಯ ಪ್ರಶ್ನೆ ಮಾಡಿದ್ದರೆ ಆಯಿತು ಎಂದವರು ಹೇಳುವಕ್ಕೆ ಹೋದರೆ ಇವರೆಲ್ಲರೂ ಕೇಳ್ತಾರೆ. ಹಾಗೆ ಒಳ್ಳೆಯವರು ಬುದ್ಧಿವಂತರು ಪ್ರಶ್ನೆ ಕೇಳಿದ್ದರೆ ಅವರು ಗುರುಗಳು ಹೇಳಿರುವ ಉತ್ತರ ಎಲ್ಲರಿಗೂ ಉಪಯೋಗವಾಗ್ತದೆ. ಹಾಗೆ ಅರ್ಜುನ ಹೇಳುವುದರಿಂದಲೇ ಶ್ರೀಕೃಷ್ಣ ಹೇಳಿದ, ಅದನ್ನು ವ್ಯಾಸ ಬರೆದಿಟ್ಟ, ಅದು ಎಲ್ಲರಿಗೂ ಉಪಯೋಗವಾಯಿತು. ಅದು ಕೇಳದಿದ್ದರೆ ಅದು ಉಪದೇಶ ಆಗಲ್ಲ. ಅವರಿಗೆ ಗೊತ್ತಿದೆ, ಯಾರೋ ಕೇಳಿದ್ದರೆ ಸಂದರ್ಭ ಬಂದರೆ ಹೇಳ್ತಾರೆ, ಇಲ್ಲದಿದ್ದರೆ ಗೊತ್ತಿದೆ ಎಂದು ಸುಮ್ಮನೆ ಇರ್ತಾರೆ ತಮ್ಮ ಪಾಡಿಗೆ ತಾವು. ಹಾಗೆ ಪಾರ್ವತಿ ಕೇಳುವುದರಿಂದಲೇ ಲೋಕಕ್ಕುಪಕಾರವಾಯಿತು. ಹೇಳ್ತಾನೆ, ಕೀನಹಿ ಪ್ರಶ್ನ ಜಗತ ಹಿತಲಾಗಿ,
ನೀವು ಜಗತ್ತಿನ ಅನುಗ್ರಹಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಿಮಗೆ ಗೊತ್ತಿಲ್ಲವಾ ನೀವು ರಾಮಭಕ್ತ ಇಲ್ಲ ಅಲ್ಲವಾ? ನಿಮಗೆ ರಾಮಭಕ್ತಿ ಇಲ್ಲವಾ? ನೀವು ರಾಮಚಂದ್ರನ ಹೃದಯದಲ್ಲೇ ಇದ್ದಾನೆ, ನೀವು ಭಕ್ತನೇ, ನೀವು ಸಿದ್ಧ ಅಂದರೆ ಏನು, ಸಿದ್ಧ ಸ್ತ್ರೀಯೇ, ಆದರೂ ಲೋಕಕ್ಕೆ ಅನುಗ್ರಹವಾಗಲಿ ಎಂದು ಪ್ರಶ್ನೆ ಮಾಡ್ತಾ ಇದ್ದೀವಿ. ರಾಮ ಕೃಪಾತೆ ಪಾರ್ವತಿ ಸಪನೆಹು ತವ ಮನಮಾಹಿ ಶೋಕಮೋಹ ಸಂದೇಹ ಭ್ರಮ ಮಮ ವಿಚಾರಕ ಚುನಾಹಿ. ನಿನಗೆ ರಾಮನ ಕೃಪದಿಂದ ನಿಮಗೆ ಮನಸ್ಸಿನಲ್ಲಿ ಶೋಕ ಮೋಹ ಸಂದೇಹ ಭ್ರಮ ಯಾವುದೂ ಇಲ್ಲ. ನಿಮಗೆ ಲೋಕಕ್ಕೋಸ್ಕರ ಇದೆಲ್ಲ ಲೀಲೆ ಮಾಡ್ತಾ ಇದ್ದೀವಿ. ನಿನಗೆ ಶೋಕ ಇಲ್ಲ, ಮೋಹ ಇಲ್ಲ, ಸಂದೇಹವಿಲ್ಲ, ಭ್ರಮ ಇಲ್ಲ. ನಿಮಗೆ ರಾಮನ ತತ್ವ ಗೊತ್ತು, ಆದರೆ ಲೋಕಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇದ್ದೀವಿ. ಮಮ ವಿಚಾರಕ ಚುನಾಹಿ ತದಪಿ ಅಸಂಕಾಕಿ ಹುಸೋಯಿ ಕಹತ ಸುನತ ಸಬಕರಹಿತ ಹೋಯಿ. ಅದರಿಂದ ಹೇಳುವುದು ಕೇಳುವುದು ಇದೆಲ್ಲ ಲೋಕಾನುಗ್ರಹಕ್ಕೋಸ್ಕರನೇ. ಜಿನ ಹರಿ ಕಥಾ ಸುನಿ ನಹಿ ಕಾನ. ಇದೆಲ್ಲ ಹೇಳುವುದ ಯಾರು ರಾಮಚಂದ್ರನ ಕಥಾ, ಭಗವಂತನ ಕಥಾ ಕಿವಿಯಿಂದ ಕೇಳಲ್ಲವೋ ಆ ಕಿವಿ ಎಂಥ ಕಿವಿ ಅಷ್ಟೇ. ಅಹಿಭವನ ಸಮಾನ. ಅಹಿಭವನ ಅಂದರೆ ಇದು ಹಾವಿನ ಬಿಲ ಅಂದರೆ ಅದು ಏನು ಹೇಳ್ತಾರೆ, ಹುತ್ತ. ಆ ಹುತ್ತದ ಬಿಲ ಇರ್ತದೆ, ಅಂಥದ್ದು ಸಮಾನ ಕಿವಿ. ಅಂದರೆ ನಮ್ಮ ಇಂದ್ರಿಯಗಳೆಲ್ಲ ವ್ಯರ್ಥ ಪರಮಾತ್ಮನನ್ನು ಕೇಳದಿದ್ದರೆ ಅಂತ ಅರ್ಥ. ನಯನನ್ಹಿ ಸಂತದ ರಸನಹಿ ದೇಕ. ಕಣ್ಣಿನಿಂದ ಸಜ್ಜನರು ಮಹಾತ್ಮರು ಗುರುಗಳು ಪೂಜ್ಯರು ಅಥವಾ ಮಂದಿರಗಳ ದರ್ಶನ ಮಾಡದಿದ್ದರೆ ಕಣ್ಣುಗಳು ಏಕೆ? ಅದೆಲ್ಲ ಏನಾಗ್ತದೆ? ಲೋಚನ ಮೋರ ಪಂಖಕರ ಲೇಖ. ಮೋರ ಪಂಖ ಅಂದರೆ ನೆವಳಿನ ಗೆರೆ ಇರುತ್ತೆ ನೋಡಿ, ಗೆರೆ ನೋಡಿ ಕಣ್ಣು ಹಾಗಿರುತ್ತೆ ನೋಡಿ, ಆಗ ಅಂಥದ್ದು ನಮ್ಮ ಕಣ್ಣು ನೆವಲಗೆರೆ ಆಗುತ್ತದೆ. ನೆವಲಗೆರೆಯಿಂದ ಏನಾದರೂ ನೋಡ್ತದೆ? ಸುಮ್ಮನೆ ನೋಡಲಿಕ್ಕೆ ಕಣ್ಣು ಹಾಗೆ ಕಂಡು ಬರ್ತದೆ, ಏನು ನೋಡಲ್ಲ. ಹಾಗೆ ಕಣ್ಣಂದರೆ ನೋಡುವ ಸಾಮರ್ಥ್ಯ ಇದೆ, ಅದರಿಂದ ನೋಡತಕ್ಕದ್ದು ನೋಡಬೇಕೇ ಹೊರತು ಸುಮ್ಮನೆ ಕಣ್ಣುಗಳು ಇಟ್ಕೊಂಡು ಯಾವುದು ನೋಡತಕ್ಕದ್ದು ಪರಮಾತ್ಮನನ್ನು, ಸಾಧುಗಳನ್ನು, ಮಂದಿರಗಳನ್ನು, ಇವರನ್ನು ನೋಡದಿದ್ದರೆ ಏಕೆ? ತೇ ಸಿರ ಕಟು ತುಂಬರಿ ಸಮತೋಲ ಜಯ ನನ್ನ ಮತ ಹರಿಗುರ ಪದ ಮೂಲ. ಯಾರ ತಲೆ ಭಗವಂತನಿಗೆ ನಮಸ್ಕಾರ ಮಾಡಲ್ಲವೋ ಅದು ಏನದು? ಸೇತಿರ ಕಟು ತುಂಬರಿ ಸಮತೋಲ. ಏನು ತುಂಬರಿ ಅಂದರೆ ಇದಿರುತ್ತದೆ ನೋಡಿ, ಆ ತುಂಬರ ಹೇಳ್ತಾರೆ ನೋಡಿ, ಆ ತುಂಬರ ಅಂಥದ್ದೇ. ಕತ್ತರಿಸಿ ಅದರಿಂದ ತರ್ತೀವಿ ನೋಡಿ, ಅದು ಒಣಗಿದ್ದು ಅದೇ ಏನಾದರೂ ಮಾಡ್ತದೆ? ತಲೆ ಹಾಗಿಷ್ಟು ದಪ್ಪದಿರುತ್ತದೆ ಹೊರತದೆ, ಏನು ಕೆಲಸ ಮಾಡಲ್ಲ. ಹಾಗೆ ಆಗುತ್ತದೆ. ತುಂಬರಿ ಸಮತೋಲ ಜೇನ ನಮತ ಹರಿ ಗುರುಪದ ಮೂಲ. ಜಿನ ಹರಿಭಗತಿ ಹೃದಯನ ಹಿ ಆನಿ. ಹೃದಯದಲ್ಲಿ ಹರಿಭಕ್ತಿಯನ್ನೇ ತಗೊಂಡು ಬರದಿದ್ದರೆ ಜೀವತ ಶವ ಸಮಾನತೆ ಈ ಪ್ರಾಣಿ. ಅವರು ಶವ ಸಮಾನ. ಹೃದಯದಲ್ಲಿ ಪರಮಾತ್ಮ ಭಕ್ತಿ ಇಲ್ಲದಿದ್ದರೆ ಏಕಪ್ಪ ಈ ಶರೀರ ಶವ ಸಮಾನ. ಓಕೆ. ಜೇ ನಹಿ ಕರಯಿ ರಾಮ ಗುಣಗಾನ. ರಾಮಚಂದ್ರನ ಗುಣಗಾನ ಮಾಡದಿದ್ದರೆ ಜೀಹಸ ದಾದುರ ಜೀಹ ಸಮಾನ. ನಾಲಿಗೆ ಎಂಥದ್ದು ಅಂದರೆ ಕಪ್ಪೆಯ ನಾಲಿಗೆ. ಕಪ್ಪೆ ನಾಲಿಗೆ ಎಂದು ಶಬ್ದ ಮಾಡ್ತದೆ ನೋಡಿ, ಬೆಕ 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 ಹೇಳ್ತದೆ. ಅದು ಸುಮ್ಮನೆ ವಟ ವಟ ಹೇಳ್ತಾರಾ? ಓಕೆ. ಅದು ವಟ ವಟ ಶಬ್ದ ಮಾಡ್ತದೆ ಹೊರತು ಅದಕ್ಕೇನು ಪ್ರಯೋಜನವಿಲ್ಲ. ಅಂದರೆ ಭಗವಂತನ ರಾಮಗುಣಗಾನ, ರಾಮನಾಮಸ್ಮರಣ, ಅದು ಕೀರ್ತನ ಮಹಿಮೆ ಅದು ಹೇಳಬೇಕು. ಆವಾಗಲೇ ನಾಲಿಕೆ ಸಾರ್ಥಕ. ಇಲ್ಲದಿದ್ದರೆ ನಮ್ಮದು ಕಪ್ಪೆ ನಾಲಿಕೆ ಆಗಿಬಿಡ್ತದೆ, ಏನು ಪ್ರಯೋಜನ? ಕುಲಿಸ ಕಠೋರ ನಿಠುರ ಸ್ವಯ ಛಾತಿ. ಯಾರ ಹೃದಯ ಛಾತಿ ಒಂದು ವಜ್ರ ಸಮಾನ ಕಠಿಣ. ಏಕೆ? ಸುನಿ ಹರಿಚರತನ ಜೋಹರ ಶಾತಿ. ರಾಮಚಂದ್ರನ ಕಥ ಕೇಳಿದಾಗ, ಭಗವಂತನ ಕಥ ಕೇಳಿದಾಗ ಯಾರು ಹೃದಯ ಕರಗಲ್ಲವೋ ಇದೇನು ಒಂದು ಕಲ್ಲು. ಇದು ಹೃದಯ ಅಲ್ಲ, ಇದು ಕಲ್ಲಾಗಿ ಬಿಡ್ತದೆ. ಗಿರಿಜಾ ಸುನಹು ರಾಮ ಕಯಲೀಲ ಸುರಹಿತ ಧನುಜ ವಿಮೋಹನಶೀಲ. ಇದು ಅಸುರರನ್ನು ಮೋಹ ಮಾಡ್ತದೆ, ಸಜ್ಜನರನ್ನು ಭಕ್ತಿ ಉಂಟು ಮಾಡ್ತದೆ. ರಾಮಚಂದ್ರನ ಲೀಲೆ ಅಂಥದ್ದು. ರಾಮ ಕಥಾಸುರದೇನು ಸಮ ಸೇವತ ಸಬ ಸುಖದಾನಿ ಸತ ಸಮಾಜ ಸುರ ಲೋಕಸಭಾ ಕೋನ ಸುನಯ ಅಸಜಾನಿ. ಇದು ಕಲ್ಪವೃಕ್ಷ ಸಮಾನ. ಸುರಧೇನು ಅಂದರೆ ಅದೇನಪ್ಪ ಕಾಮಧೇನು. ಕಾಮಧೇನು ಅಂದರೆ ಹಸು ಇತ್ತು ನೋಡಿ, ಅದು ಏನು ಬೇಡ್ಕೊಂಡ್ರೆ ಅದು ಕೊಟ್ಟು ಬಿಡ್ತದೆ. ಅಂಥದ್ದು ಅಂಥ ಇದು ಸಂತ ಸಮಾಜ. ಇದು ಸಂತ ಸಮಾಜ ಸಮಾನ. ಸುರಲೋಕ ಇದು ದೇವಲೋಕ ಸಮಾನ. ಅಂಥದ್ದು ಯಾವ ಸಜ್ಜನ ಇದು ಬಿಡುತ್ತಾನೆ ರಾಮಕಥಾ ಕೇಳುವುದಕ್ಕೆ ಅವಕಾಶ ಸಿಕ್ಕಿದ್ದರೆ ಯಾರೂ ಬಿಡಲ್ಲ. ಉತ್ತರದಲ್ಲಿ ಈ ರಾಮಕಥಾ ಕೇಳ್ತಾ ಇದ್ದರೆ ಸಿದ್ಧಾರೂಢ ಬಂದು ಹೇಳಿದ್ದಾರಲ್ಲ, ಕೂತಿದ್ದರೆ 1,00,000 ಜನರು. ತುಳಸಿ ರಾಮಾಯಣ ಪ್ರವಚನ ನಡೆಯುತ್ತಾ ಇದೆ ಎಂದು ಹೇಳಿಬಿಟ್ಟರೆ 1,00,000 ಜನರು. ಅವರಿಗೆ ಪೆಂಡಾಲ್ ಮಾಡಿದ್ದರೆ ಇಲ್ಲಿಂದ ಅಲ್ಲಿಗೆ ನಿಮ್ಮ ಬಸ್ ಸ್ಟ್ಯಾಂಡ್ ಹೋಗ್ತದೆ, ಇನ್ನು ಬಸ್ ಸ್ಟ್ಯಾಂಡ್ ದಾಟಿ ಹೋಗುತ್ತದೆ. ಅಲ್ಲಿ ನಿಮ್ಮ ಅದೇನು ಹಾಸನ್ ರೋಡ್ನಲ್ಲಿ ಬಂತೆ ಇದೆ ನೋಡಿ, ಬ್ರಿಡ್ಜ್ ಇದೆ ನೋಡಿ, ಅಷ್ಟು ಅದು ದಾಟಿ ಹೋಗುತ್ತದೆ. ಅಷ್ಟು ಜನರು ಕೂತಿರ್ತಾರೆ.
ಕಿಲೋಮೀಟ್ರ್ ಜನರಿರುತ್ತಾರೆ. ಅಷ್ಟು ಜನರು ಇರ್ತಾರೆ. ಸಣ್ಣ ಮಗು ಹೇಳಿದ್ದರೂ ಕೇಳುವಕ್ಕೆ ಬರ್ತಾರೆ. ಅಂದರೆ ರಾಮಕಥಾ, ಯಾವುದೇ ಕಥಾ, ರಾಮಕಥಾ ಆಗಲಿ ಭಾಗವತ ಆಗಲಿ, ಅವ್ರು ಅದೇ ಹೇಳ್ತಾನೆ. ಇಲ್ಲಿ ಅಷ್ಟು ಜನರು ಬರಲ್ಲ, ಅಲ್ಲಿ ನೋಡಿದ್ರು ಎಷ್ಟು ಜನರು ಬರ್ತಾರೆ, ಅಯ್ಯೋ ಹೇಳ್ತಾರೆ. ಹೌದು, ಬರಲ್ಲ. ಅಲ್ಲಿ ನೋಡಿ ಎಷ್ಟು ಜನರು ಬರ್ತಾರೆ, ಅಬ್ಬಬ್ಬ. ಕಿಲೋಮೀಟ್ರ್ ಅಂದ್ಕೊಳ್ತಾರೆ. ಏನು ಮೂರ್ಖ ಬುದ್ಧಿ ಹಾಗೆ. ಮೂರ್ಖ ಬುದ್ಧಿ ಹಾಗೆ. ರಾಮಕಥಾ ಸುಂದರ ಕರತಾರಿ ಸಂಶಯ ಬಿಹಗ ಬುಡಾವನಹಾರಿ. ರಾಮಕಥಾ ಕಲಿ ಬಿಟಪ ಅದೇ ವರ್ಣನ. ರಾಮಕಥಾ ಕಲಿಯುಗ ಎಂಬ ಕಾಡುವನ್ನು ನಾಶ ಮಾಡುವುದು. ಸಾದರ ಸುನುಗಿರಿ ರಾಜಕುಮಾರಿ ರಾಮನಾಮಗುಣ ಚರಿತ ಸುಹಾಯೇ. ಜನ್ಮ ಕರ್ಮ ಅಗಣಿತ ಶ್ರುತಿಗಾಯೆ. ಜನ್ಮ ಕರ್ಮ ಎಲ್ಲವೂ ನಾಶವಾಗಿ ಬಿಡುತ್ತದೆ. ಜಥಾ ಅನಂತ ರಾಮ ಭಗವಾನ, ರಾಮಚಂದ್ರನೇ ಅನಂತವಾಗಿದ್ದಾನೋ ಅವರ ಕಥೆಗಳೂ ಅನಂತವಾಗಿವೆ. ತಥಾ ಕಥಾ ಕೀರತಿ ಗುಣಗಾನ ಜದಪಿ ತದಪಿ ಜಥಾಶ್ರುತ ಜಸಿಮತಿ ಮೋ. ಇಷ್ಟು ಅನಂತವಾಗಿದ್ದರೂ ನಾನು ಎಷ್ಟು ಕೇಳಿದ್ದೀನೋ, ನನಗೆ ಎಷ್ಟು ಅರ್ಥವಾಯಿತೋ ಅಷ್ಟೇ ಹೇಳ್ತೀನಿ. ಶಿವ ಹೇಳ್ತಾನೆ, ನನಗೆ ಗೊತ್ತಿರುವಷ್ಟು ಹೇಳ್ತೀನಿ. ಕಹಿಯಮು ದೇಕಿ ಪ್ರೀತಿ ಅತಿ ತೋರಿ. ನಿನ್ನ ಪ್ರೀತಿ ನೋಡಿದ್ದರೆ ಈಗ ನನಗೂ ಹೇಳಬೇಕು ಅನಿಸುತ್ತಾ ಇದೆ. ಈಗ ಬಾಯಿ ಮುಚ್ಚಕ್ಕಾಗಲ್ಲ. ನಿಮ್ಮ ಪ್ರೀತಿ ನೋಡಿದರೆ ನನಗೂ ಹೇಳಬೇಕೆ ಅನಿಸುತ್ತಾ ಇದೆ. ಉಮಾ ಪ್ರಶ್ನ ತವ ಸಹಜ ಸುಹಾಯಿ ಸುಖದ ಸಂತ ಸಮ್ಮತ ಮಹಿಭಾಯಿ. ನಿಮ್ಮ ಪ್ರಶ್ನೆನೇ ಅತ್ಯಂತ ಉತ್ತಮ ಪ್ರಶ್ನ. ಏಕ ಬಾತ ನಹಿ ಮೋಹಿ ಸುಹಾನಿ ಜದಪಿ ಮೋಹ ಬಸ ಕಹೆವು ಬಾನಿ ತುಮಜೋ ಕಹಾರ. ಆದರೆ ಒಂದೇ ಪ್ರಶ್ನೆ ನೀವು ಪ್ರಶ್ನೆ ಹೇಳಿದ್ದು ಚೆನ್ನಾಗಿದೆ, ಮತ್ತು ಒಂದು ಪ್ರಶ್ನೆ ಮಾತ್ರ ನನಗೆ ಇಷ್ಟವಾಗಲಿಲ್ಲ. ರಾಮ ಅಂದರೆ ದಶರಥನಿಗೆ ಹುಟ್ಟಿರುವ ಮಗುವ, ಸಾಮಾನ್ಯ ಮನುಷ್ಯನ, ಪರಮಾತ್ಮನ ಎಂದು ಕೇಳಿದ್ದೆ. ಈ ತರಹ ಸಂದೇಹ ಮಾಡುವುದು ಮಾತ್ರ ಸರಿಯಾಗಿಲ್ಲ. ಜದಪಿ ಮೋಹಬಸ ಅಂದರೆ ನಿಮಗೆ ಗೊತ್ತಿಲ್ಲದೆ ಹೇಳಿದಿ, ಆದರೂ ಹಾಗೆ ಹೇಳುವುದು ಸರಿಯಾಗಿಲ್ಲ. ಗೊತ್ತಿಲ್ಲದೆ ಹೇಳಿದ್ದರೂ ಹಾಗೆ ಹೇಳುವುದೇ ಅದು ದೊಡ್ಡ ಮೋಹ. ಅದು ನಿಮ್ಮದು. ತುಮಜೋ ಕಹ ರಾಮ ಕೊವು ಆನ ಜಹಿಶ್ರುತಿ ಗಾವ ದರಹಿ ಮುನಿ ಧ್ಯಾನ. ನೀವು ಯಾವ ರಾಮ ಹೇಳಿದ್ದೀವೋ ಅವನು ಸಾಮಾನ್ಯ ಮನುಷ್ಯ ಅಲ್ಲ. ವೇದ, ಶಾಸ್ತ್ರ, ಪುರಾಣ, ಉಪನಿಷತ್ತುಗಳು, ವೇದಾಂತವು ಎಲ್ಲರೂ ಆ ಪರಮಾತ್ಮ ತತ್ವವನ್ನೇ ಹೇಳ್ತಾ ಇದ್ದಾರೆ. ಕಹಹಿ ಸುನಹಿ ಅಸ ಅಧಮನರ ಗ್ರಸೇಜ ಮೋಹ ಪಿಶಾಚ. ಇದು ಯಾರು ಕೇಳಲ್ಲ ಅಂದರೆ ಅಸುರರು, ಅಧಮರು, ಪಾಪಾತ್ಮರು, ಪೂರ್ವಜನ್ಮದಲ್ಲಿ ದೊಡ್ಡ ಪಾಪ ಮಾಡಿಕೊಂಡವರೇ. ರಾಮಕಥ ಮೇಲೆ ರುಚಿ ಇರುವುದಿಲ್ಲ. ಹೇಳು ಅಂದರೆ ನಿದ್ದೆ ಬರುತ್ತದೆ, ಎದ್ದು ಹೋಗ್ತಾರೆ, ಕೇಳುವುದೇ ಇಲ್ಲ. ಯಾರಿಗೆ ತುಂಬ ಪಾಪ ಇದ್ದರೆ ಕೇಳಲ್ಲ. ಕಹಹಿ ಸುನಹಿ ಅಸ ಅಧಮನರ ಗ್ರಸೇಜ ಮೋಹ ಪಿಸಾಚ ಪಾಷಂಡಿ ಹರಿಪದ ವಿಮುಖ ಜಾನಹಿ ಜೂಠನ ಸಾಚ. ರಾಮಚಂದ್ರನನ್ನು ಕಡೆಗಣಿಸ್ತಾರೆ. ಆ ಮನುಷ್ಯ ಏನಿದೆ ಕೇಳುವುದು, ಹೀಗೆ ಯಾರು ಹೇಳ್ತಾರೋ ಅವನು ಪಿಶಾಚ, ಅಸುರನೇ ಆಗುತ್ತಾನೆ. ಅಜ್ಞ ಅಕೋಬಿದ ಅಂಧ ಅಭಾಗಿ. ಟೈಮ್ ಆಯಿತು, ಸಾಕು, ಮಿಕ್ಕದ್ದು ನಾಳೆ ಹೇಳೋಣ. ಇನ್ನೂ ಸ್ವಲ್ಪ ತತ್ವ ಹೇಳ್ತಾನೆ. ಹೀಗೆ ತತ್ವ ಹೇಳಿ ರಾಮಕಥಾ ಶುರು ಮಾಡ್ತಾನೆ. ಇನ್ನೂ ತತ್ವ ಇದೆ ಹೇಳಿ. 120ನಿಂದ ರಾಮನ ಅವತಾರ ಹೇಳ್ತಾನೆ. 120 ಅಂದರೆ ಈಗ ಆಯಿತು, 114 ಆಯಿತು, ಇನ್ನು 6 ಇದೆ ವರೆಗೂ ತತ್ವನೇ ಹೇಳ್ತಾನೆ. ಇನ್ನೂ ಸ್ವಲ್ಪ ವೇದಾಂತ ಹೇಳ್ತಾನೆ. ನಾಳೆ ಹೇಳೋಣ. ನಾಳೆ ಹೇಳಿ ರಾಮಾವತಾರ ಒಂದು ಶುರು ಮಾಡಿಬಿಡೋಣ ನಾಳೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ಗಡಿಯಾರ ತಂದಿಲ್ಲ, ಅದು ಕರೆಕ್ಟಾಗಿ ತುಂಬ ಫಾಸ್ಟ್ ಇದೆ.